ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 12ನೇ ತಾರೀಕು ಮೇ 2026 ಮಂಗಳವಾರ, ಶ್ರೀ ಪರಾಭವನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಕೃಷ್ಣ ಪಕ್ಷದ ದಶಮಿ ತಿಥಿ, ಪೂರ್ವಭಾದ್ರ ನಕ್ಷತ್ರ, ವೈದ್ರುತಿ ಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ. ಶನಿಯ ಪಥಸಂಚಲನ. ಆ ಒಂದು ಕರ್ಮಕಾರಕ ಶನಿ ರೇವತಿ ನಕ್ಷತ್ರಕ್ಕೆ ತನ್ನ ಕಟ್ಟ ಕಡೆಯ ಆ ಮೋಕ್ಷ ಅನ್ನತಕ್ಕಂಥ ಮನೆಯಲ್ಲಿ ಕುಳಿತು ಒಂದು ಬಾರಿಗೆ 30 ವರ್ಷಕ್ಕೆ ಏನು ಪಥಸಂಚಲನ ಮಾಡುತ್ತಲ್ವಾ, ಆ 27ನೇ ನಕ್ಷತ್ರದ ಮೇಲೆ ಇದೇ ತಿಂಗಳು 17ನೇ ತಾರೀಕಿನಿಂದ ಬದಲಾವಣೆ ಆಗತಕ್ಕಂಥದ್ದು. ಆಲ್ರೆಡಿ ನಮ್ಮ ಒಂದು ಸಣ್ಣ ಕದಲಿಕೆಗಳನ್ನ ನೋಡಿ. ಶನಿ ಬದಲಾವಣೆ ಆಗುವ ಮೊದಲೇ ಕುಜ ಕೇತು ಸಾರದಲ್ಲಿದ್ದಾನೆ. ಮೇಷರಾಶಿಗೆ ಇವತ್ತಿಂದ ಬದಲಾವಣೆ. ಶಕ್ತಿಕಾರಕ ಕುಜ ಕೇತು ನಕ್ಷತ್ರಕ್ಕೆ ಬರ್ತಿದೆ ಅಂದ್ರೇನೆ ಹಿಂಡಾಕುತ್ತೆ ಅಂತ ಹೇಳ್ತಾರೆ. ಏನೋ ಒಂದು ಅಂತರ್ಬೇಗುದಿ. ಸೂಕ್ಷ್ಮವಾಗಿ ಗಮನಿಸಿದೀರಾ? ಅಲ್ಲಿ ನಮ್ಮ ದೊರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಲ್ಲೋಲ ಕಲ್ಲೋಲ ಸೃಷ್ಟಿಸ್ಬಿಟ್ಟಿದೆ ಬಂಗಾರದ ಒಂದು ಬೆಲೆಯಲ್ಲೆಲ್ಲ. ಯಾರು 1 ವರ್ಷ ಕೊಂಡ್ಕೋಬೇಡಿ, ಆದಷ್ಟು ವರ್ಕ್ ಫ್ರಮ್ ಹೋಮ್ ಕೆಲಸದ ಕಡೆ ಗಮನ ಕೊಡಿ, ಸ್ವಲ್ಪ ಬೈಕು ಕಾರು ಕಡಿಮೆ ಬಳಸಿ ಅನ್ನತಕ್ಕಂಥದ್ದನ್ನ ಒಂದು ಸೂಕ್ಷ್ಮವಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಖಂಡಿತ ಇದು ಒಂದು ಅನಾಹುತಕ್ಕೆ ಒಂದು ಎಚ್ಚರಿಕೆಯ ಗಂಟೆಯನ್ನ ದೊರೆಯೇ ಹೇಳಿಬಿಟ್ಟಿದ್ದಾರೆ. ಖಂಡಿತ ಹೇಳ್ತಾನೆ, ನಮ್ಮ ಡಾಲರ್ ಬೆಲೆ ಇವತ್ತೇನು 95 ರೂಪಾಯಿ ಇದೆ, ಕಣ್ ಮುಚ್ಕೊಂಡು 100 ರೂಪಾಯಿ ದಾಟ್ಬಿಡುತ್ತೆ, ಬಂದ್ 105 ರೂಪಾಯಿಗೂ ಬಂದ್ ನಿಲ್ಲತಕ್ಕಂಥದ್ದಾಗುತ್ತೆ. ತಲೆ ಕೆಳಗಾಗತಕ್ಕಂಥ ಆರ್ಥಿಕತೆಯ ಬೇಗುದಿ. ವೈಸ್ ವರ್ಷ ಎರಡೂ ಉಂಟು, ಲಾಭವೂ ಉಂಟು, ನಷ್ಟವೂ ಉಂಟು. ನಾವು ಮಾರತಕ್ಕಂಥ ಉತ್ಪನ್ನಗಳಿಗೆ ಒಂದು 105, 110 ರೂಪಾಯಿ, 95 ರೂಪಾಯಿ ಕೊಡೋ ಜಾಗದಲ್ಲಿ 110 ರೂಪಾಯಿ ಕೊಡ್ತಾರೆ ಅಂದ್ರೆ ಖುಷಿ ಅಲ್ವಾ? 1 ರೂಪಾಯಿ ಜಾಸ್ತಿ ಕೊಡ್ತಾರೆ ಅಂದ್ರೆ ಕೂಡ ಖುಷಿ. ಸೊ ನಮ್ಮ ಎಕ್ಸ್ಪೋರ್ಟ್ಸ್ಗೆ ಒಳ್ಳೆ ದುಡ್ಡು ಬರುತ್ತೆ. ಆದರೆ ನಾವು ಕೊಂಡುಕೊಳ್ಳತಕ್ಕಂಥ ವಸ್ತುಗಳಿಗೆ ಜಾಸ್ತಿ ದುಡ್ಡು ಕೊಡಬೇಕಾಗುತ್ತದೆ. ಸರಾಸರಿ ನಾವು ಈ ಒಂದು ವರ್ಷದಲ್ಲಿ 2025 ಹಾಗೂ 26 ಬರೀ ಬಂಗಾರ 72,000 kgವರೆಗೂ 72 ಟನ್ ಅನ್ನ ಕೊಂಡ್ಕೊಂಡಿದ್ದೇವೆ ಅನ್ನತಕ್ಕಂಥದ್ದು. ಅಂದ್ರೆ ಒಳಗಡೆ ತಗೊಳ್ತಾ ಇದ್ದೇವೆ ಅಂದ್ರೆ ನಮ್ ದುಡ್ಡು ಹೊರಗಡೆ ಹೋಗ್ತಿದೆ. ಹೆಚ್ಚು ಕೊಟ್ಟು ಕೊಂಡುಕೊಳ್ಳಬೇಕಾಗುತ್ತದೆ, ದುಡ್ಡು ಜಾಸ್ತಿ. ಅದಷ್ಟೇ ಅಲ್ಲ, ಕುಜ ಕೇತು ಸಾರದಲ್ಲಿ ಸಮಥಿಂಗ್ ಈಸ್ ಗೋಯಿಂಗ್ ಟು ಸ್ಟ್ರೈಕ್ ಡೌನ್ ಅನ್ನೋದನ್ನು ತೋರಿಸ್ತಿದೆ. ಇನ್ನೂ ದೊಡ್ಡ ಅನಾಹುತದ ಸೂಚನೆ. ವೈರಸ್ನ ಸೂಚನೆ ಇರಬಹುದು, ಆರ್ಥಿಕತೆಯ ಸೂಚನೆ ಇರಬಹುದು. ಕುಜ ಭೂಮಿಕಾರಕ, ಶಕ್ತಿಕಾರಕ, ಮೆಟಲ್ಸ್ ಕಾರಕ ಕೂಡ ಭೂಮಿ. ಕುಜ ಕೇತು ಸಾರದಲ್ಲಿರೋದ್ರಿಂದ ನೀವು ಯಾರು ಗಮನಿಸಿಲ್ಲ, ತಾಮ್ರದ ಬೆಲೆ ಹೆಚ್ಚು ಕಡಿಮೆ 140% ಕಾಪರ್ ಹ್ಯಾಸ್ ಜಂಪ್ಡ್ ಮೆಟಲ್ಸ್. ಬಂಗಾರ ಅಷ್ಟೇ ಅಲ್ಲ, ಕಾಪರ್ದು ಕೂಡ ಹತ್ತು ನಿಂತಿದೆ, ಬೆಳ್ಳಿಯದ್ದು ಕೂಡ ಹತ್ತಿ ನಿಂತಿದೆ, ಬಂಗಾರ ಹತ್ತಿ ನಿಂತಿದೆ, ವೈಟ್ ಮೆಟಲ್ಸ್ ಹತ್ತಿ ನಿಂತಿದೆ, ಜಿಂಕ್ ಹತ್ತಿ ನಿಂತಿದೆ. ಪ್ರತಿಯೊಂದು ಮೆಟಲ್ಸ್ ನ ಬೆಲೆಯು, ಸಿಮೆಂಟ್ ಬೆಲೆ ಅತಿ ಶೀಘ್ರದಲ್ಲೇ ರೆಡಿಯಾಗಿ ಪೆಟ್ರೋಲ್ ಬೆಲೆಯೂ ಕೂಡ ಹತ್ತತಕ್ಕಂಥದ್ದಾಗುತ್ತೆ. ಒಂದು 10 ರೂಪಾಯಿ ಜಂಪ್ ಮಾಡಿದ್ರು ಅಂದ್ರೂ ಕೂಡ 1 ಲೀಟರ್ಗೆ ಶಿವತಾಂಡವ, ರುದ್ರ ತಾಂಡವವೇ. ಆಲ್ರೆಡಿ ಈ ಒಂದು ಗ್ಯಾಸ್ ಬೆಲೆ ಹಚ್ಚಿದ್ದಾರೆ ನೋಡಿ. ಮೋಕ್ಷಕಾರಕ ಶನಿ, ಕರ್ಮಕಾರಕ ಶನಿ ಮೋಕ್ಷದ ಮನೆಗೆ ಬಂದಾಗ ಏನಪ್ಪಾ ನಮ್ಮ ಬದುಕು ಅನ್ನಿಸ್ತಕ್ಕಂಥದ್ದಾಗುತ್ತೆ. ಜಾಗ್ರತೆ. ಹೇಳ್ತಲೇ ಇದ್ದೆ, ಆದ್ರೂ ಜನ ಓಡೋಗಿ
ನಾವು ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ತೇವೆ, ನಾವು ಈ ಜಾಗ ತಗೋತೇವೆ, ನಾವು ಸಾಲ ಮಾಡಿ ನಾವು ಮಾಡ್ತೇವೆ, ಮತ್ತೆ ಓಡೋಗಿ ಬಂಗಾರ ತಗೋತೇವೆ. ಖಂಡಿತ ಅಲ್ಲೊಂದು ಎಕ್ಸ್ಪರ್ಟ್ಗಳು ಕುಳಿತುಕೊಂಡು ದೊರೆಯ ಮೂಲಕ ನಮಗೆ ಒಂದು ಎಚ್ಚರಿಕೆಯ ಗಂಟೆಯನ್ನ ಹೇಳಿಸಿದ್ದಾರೆ. ಇದು ಸತ್ಯ. ನಾವು ಮಾಡೋದೇ ಗುರುಗಳೇ, ನಾವು ಹೋಗೋದೇ ಗುರುಗಳೇ, ನಾವು ಹೀಗೆಯೇ ಗುರುಗಳೇ. ಖಂಡಿತ ತಲ್ಲಣ ಸೃಷ್ಟಿಯಾಗತಕ್ಕಂಥದಕ್ಕೆ ರೆಡಿಯಾಗಿ ಎಲ್ಲ ಬೆಲೆಗಳು ಹತ್ತತಕ್ಕಂಥದ್ದಾಗುತ್ತೆ. ಒಂದು ಪೆಟ್ರೋಲ್ ಹತ್ತಿತು, ಆಲ್ರೆಡಿ ನಾವು 80 ರೂಪಾಯಿಗೆ ತಗೋತಾ ಇದ್ದಂತ ಬ್ಯಾರಲ್ ಪೆಟ್ರೋಲ್ 120 ರಿಂದ 130 ರೂಪಾಯಿ. ಇರಾನ್ ಜಗತ್ತಿಲ್ಲ, ಹೋಗೋ ಅಡುಗೆಗೆಲ್ಲ ಇಷ್ಟು ದುಡ್ಡು ಕಟ್ಟಿ ಅಂತ ಹೇಳ್ತಿದ್ದಾನೆ. ಅದೆಷ್ಟೋ ಕೋಟಿ ಒಂದು ಅಡಿಗೆ ಕ್ರಾಸ್ ಆಗ್ಲಿಕ್ಕೆ. ಮೊದಲೇ ಪೆಟ್ರೋಲ್ ಜಾಸ್ತಿ ಬೆಲೆ. ಸ್ವಲ್ಪ ನಮಗೆ ಉಸಿರಾಡತಕ್ಕಂಥದ್ದು ಒಂದು ಕೊಟ್ಟಿರೋದೇನಂದ್ರೆ ಸೌದಿ ಅರೇಬಿಯಾ ಒಪೆಕ್ ಇಂದ ಹೊರಗಡೆ ಬಂದಿದ್ದಾನೆ. ನನ್ನ ಇಷ್ಟಕ್ಕೆ ನಾನು ಪ್ರೊಡ್ಯೂಸ್ ಮಾಡ್ತೇನೆ, ನಾನು ಸಪ್ಲೈ ಮಾಡ್ತೇನೆ. ಅವನಿಗೀಗ ಬಂಪರ್ ಲಾಭ ಮಾಡ್ಕೊಳ್ಳೋ ಟೈಮ್. ಇವರೆಲ್ಲ ಒಪೆಕ್ ಅನ್ನೋ ದೇಶಗಳು ಮಾಡ್ಕೊಂಡಿದ್ರು ತೈಲ ಉತ್ಪಾದನೆಯ ರಾಷ್ಟ್ರಗಳೆಲ್ಲ. ಈಗ 125 ರಿಂದ 130 ರೂಪಾಯಿ ಇದೆಯಲ್ಲ, ಒಂದು $5 ನಾನು ಕಡಿಮೆ ಕೊಡ್ತೇನೆ ಬ್ಯಾರಲ್ ಅಂದ್ರೆ ಎಲ್ಲರೂ ಅವನ ಹತ್ರ ತಗೋತಾರೆ. ಈಸ್ ಗೋಯಿಂಗ್ ಟು ಮ್ಯಾಸಿವ್ ಪ್ರೊಡಕ್ಷನ್ ಅಲ್ಲಿ ಅವ್ನು ನಿಂತ್ಕೊಳ್ಳೋ ಒಂದು ಪ್ಲಾನಿಸ್ ಅಲ್ಲಿ ನಿಂತಿದ್ದಾನೆ. ಪರ್ಚೇಸ್ ಮಾಡೋರು ನಾವೇ. ಖಂಡಿತ ಅಲ್ಲಿ ನೋಡಿ, ಕರ್ಮಕಾರಕ ಶನಿಯ ಈ ಒಂದು ಆಟ ನಾನು ಹೇಳ್ತಲೇ ಇದೆ. ಎಲೆಕ್ಷನ್ಸ್ ಮುಗಿಲೇ ಇದೆ, ಪಂಡಗ ಹಬ್ಬ ಇದೆ, ದೊಡ್ಡದಾಗಿದೆ, ಕೊಂಡಾಟಂ ಅಂತ ಹೇಳಿದ್ದೆ, ಈಗ ನಡೀತಕ್ಕಂಥದ್ದು. ಅಲ್ಲಿ ನೋಡಿ ಪಕ್ಕದ ಸ್ಟೇಟ್ ಅಲ್ಲಿ ಅವ್ರು ಹೇಳಿದ ಯಾವುದೇ ಅನೌನ್ಸ್ಮೆಂಟ್ಗೂ ಒಂದೇ ವರ್ಡ್ ಅಲ್ಲಿ ದಳಪತಿ ಅಲ್ಲೊಂದು ಚೆಕ್ಮೇಟ್ ಇಟ್ಬಿಟ್ಟಿದ್ದಾನೆ. ಹಿಂದೆ ಇದ್ದ ಸರ್ಕಾರ 10 ಲಕ್ಷ ಕೋಟಿವರೆಗೂ ನಮಗ್ ಸಾಲ ಮಾಡಿಟ್ಟು ಖಜಾನೆ ಎಲ್ಲ ಖಾಲಿ ಮಾಡಿ ಹೋಗಿದ್ದಾರೆ. ಬರೀ ಇದಕ್ಕೆ ಕೊಡ್ತೀವಿ ಅದಕ್ಕೆ ಕೊಡ್ತೀವಿ ಅಂತೆಲ್ಲ ಹೇಳಿದ್ರಲ್ಲ, ಈತನು ಅದನ್ನ ಹೇಳಿಯೇ ಬಂದಿರೋದು. 1,000 ಬಂಗಾರ ಕೊಡ್ತೀನಿ, 2,000 ರೂಪಾಯಿ ಕೊಡ್ತೀನಿ, ಬಸ್ ಫ್ರೀ ಕೊಡ್ತೀನಿ, ಯೂನಿಟ್ ಫ್ರೀ ಕರೆಂಟ್ ಕೊಡ್ತೀನಿ, ಇದೆಲ್ಲ ಡಿಪ್ಲೊಮಾ ಹೋಲ್ಡರ್ಸ್ ಇದು ಕೊಡ್ತೀನಿ ಅದು ಕೊಡ್ತೀನಿ. ಸುಮ್ಮನೆ ಎಲ್ಲ ಹೆಚ್ಚು ಕಡಿಮೆ ಒಂದು ವರ್ಷಕ್ಕೆ ಎಷ್ಟೋ ಲಕ್ಷ ಕೋಟಿ ಅದಕ್ಕೆ ಕೊಡ್ಬೇಕು. ನಮ್ ಸರ್ಕಾರದ ಖಜಾನೆಯಲ್ಲೂ ದುಡ್ಡಿಲ್ಲ. ನಾವು ಕೂಡ 7 ಲಕ್ಷ ಕೋಟಿಯವರೆಗೂ ಸಾಲ ಮಾಡಿ ಇಟ್ಕೊಂಡಿದ್ದೇವೆ. 6.5 ರಿಂದ 7 ಲಕ್ಷ ಕೋಟಿ. ನಮ್ಮ ಕರ್ನಾಟಕವು ಕೂಡ ನಮಗ್ ಬರೋ ಆದಾಯ, ಖರ್ಚು ಹಾಗೂ ಅದಕ್ಕೊಂದು ಸಾಲ ಲೆಕ್ಕಾಚಾರದಲ್ಲಿ ಪರವಾಗಿಲ್ಲ. ಆದರೂ ನಮ್ಮ ಸರ್ಕಾರವು ಕೂಡ ಹೆಚ್ಚು ಕಡಿಮೆ 3ನೇ ಸ್ಥಾನದಲ್ಲಿ ಹೆಚ್ಚಾಗಿ ಸಾಲ ಮಾಡ್ಕೊಂಡಿರೋ ಒಂದು ಸ್ಟೇಟ್ ಆಗಿ ನಿಂತಿದೆ. ಬರೇ ಎಳಿತಾರೆ ಮಕ್ಳೇ, ನೆನ್ಪಿಟ್ಕೊಳ್ಳಿ. ಈ ಒಂದು ಶನಿಯ ಸಂಚಾರ ಈ ಒಂದು ಹೆಚ್ಚು ಕಡಿಮೆ 10ನೇ ತಾರೀಕು 9ನೇ ತಾರೀಕಿನವರೆಗೂ ಅಕ್ಟೋಬರ್ ಈ ಒಂದು ರೇವತಿ ನಕ್ಷತ್ರದಲ್ಲಿ ಮೂವ್ಮೆಂಟ್ ಆಗ್ತಕ್ಕಂಥದ್ದಾಗುತ್ತೆ. ರೆಡಿಯಾಗಿ ಇನ್ನು ಈ ಸುಂಟರ ಗಾಳಿಗೆ ರೆಡಿಯಾಗಿ, ನೀವು ಒಂದು ಒದ್ದಾಟಕ್ಕೆ ರೆಡಿಯಾಗಿ. ಕೈ ಮಾಡಿ ಖರ್ಚು ಮಾಡೋದು ಬೇಡ. ಹೇಳ್ತೇನೆ ರಾಶಿಯಾಂತರ್ಗತವಾಗಿ ಏನೇನ್ ಪ್ರಭಾವ ಬೀರುತ್ತೆ. ಯಾಕಂದ್ರೆ ಶನಿ ಬಂದು ಬುಧನ ಸಾರದಲ್ಲಿ ಮೀನರಾಶಿಯಲ್ಲಿ ಕುಳಿತಿದ್ದಾನೆ. ಈಗ ಬುಧನ ನಕ್ಷತ್ರಕ್ಕೆ ಬದಲಾಗ್ತಾನೆ. ಮೀನ ರಾಶಿಯಲ್ಲಿ ಬುಧ ಬಂದು ನೀಚ, ಬುದ್ಧಿ ನೀಚ, ಇಂಟೆಲಿಜೆನ್ಸ್ ಈಸ್ ಗಾನ್. ನೀವೆಲ್ಲ ಟ್ರೇಡಿಂಗು, ಇನ್ನೊಂದು ಬಿಟ್ ಕಾಯಿನ್ ನೋಡಿ, ಬಿಟ್ ಕಾಯಿನ್ ಹ್ಯಾಕರ್ನ ಹಿಡಿದಾಕೊಂಡಿದ್ದಾರೆ, ಶ್ರೀಕಿ ಅಂತ. ಈ ತರದವ್ರು ಎಷ್ಟೋ ಜನ ಇದ್ದಾರೆ. ಶಾರ್ಟ್ ಕಟ್ ಗೇನ್ಸ್, ಶಾರ್ಟ್ ಕಟ್ ಇನ್ಕಮ್, ಇನ್ನೊಂದು ಆದಾಯ ಬರಬೇಕು, ಪ್ಯಾಸಿವ್ ಇನ್ಕಮ್ ಬರಬೇಕು, ಇನ್ನೊಂದು ಬಿಸ್ನೆಸ್ ಮಾಡಬೇಕು ಅನ್ನತಕ್ಕಂಥ ಭಾವಾರ್ಥಕ್ಕೆ ಹೋಗಿ ತಂದಿಟ್ಕೊಳ್ತಕ್ಕಂಥದ್ದಾಗುತ್ತದೆ. ಎಚ್ಚರಿಕೆ. ಬುಧನ ನೀಚತ್ವ. ಮೀನರಾಶಿಯಲ್ಲಿ ಶನಿ ಬುಧನ ಸಾರದಲ್ಲಿ ನಿಧಾನಾತ ಮಂದಗಮನ. ನೋಡಿ, ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಬುಧನನ್ನ ಯುವರಾಜ ಅಂತ ಹೇಳ್ತವೆ, ಶುಕ್ರನನ್ನ ರಾಣಿ ಅಂತ ಹೇಳ್ತವೆ, ಶಿವನನ್ನ ಮಹಾರಾಜ ಅಂತ ಹೇಳ್ತವೆ. ಅಂತ ಒಂದು ಸೂರ್ಯನ ಪಕ್ಕದಲ್ಲಿ ಶುಕ್ರ ಬುಧ ಯಾವಾಗ್ಲೂ ಇರ್ತಾರೆ. ರಾಣಿ ಯಾವಾಗ್ಲೂ ರಾಜನ ಪಕ್ಕದಲ್ಲೇ ತಾನೇ ಇರ್ಬೇಕು. ಯುವರಾಜ ಯಾವಾಗ್ಲೂ ರಾಜನ ಪಕ್ಕದಲ್ಲೇ ಇರ್ಬೇಕು. ಅವನಿಗೆ ಅಸ್ತಿತ್ವಲ್ಲೇ ಹಿಡ್ಕೊಳ್ರು ಅವನೇನೋ ಮಾಡ್ತಾನೆ ಅಂತ. ಆ ಬುಧನ ತತ್ವದಲ್ಲಿ ಗುರುವಿನ ಮನೆಯಲ್ಲಿ ಶನಿ ಬಂದು ನಿಧಾನ ಮಂದಗಮನ ಅಂತ ಹೇಳ್ತವೆ.
ಅದಕ್ಕೆ 2.5 ವರ್ಷ ಒಂದು ರಾಶಿಯಲ್ಲಿ ಆತ ಮೂವ್ಮೆಂಟ್ ನಡೀತಕ್ಕಂಥದ್ದು. ಹೆಚ್ಚು ಕಡಿಮೆ 30 ತಿಂಗಳು ಒಂದು ಮನೆಯಲ್ಲಿ ಇರ್ತಕ್ಕಂಥದ್ದು. 30 ವರ್ಷಕ್ಕೊಮ್ಮೆ ಶನಿ ಮೀನ ರಾಶಿಯಲ್ಲಿ ಮೂವ್ಮೆಂಟ್ ನಡೀತಿರ್ತಕ್ಕಂಥದ್ದು. ಅದು ರೇವತಿ ನಕ್ಷತ್ರ. ನೆನಪಲ್ಲಿ ಇಟ್ಕೊಳ್ಳಿ. ಈ ಒಂದು 5 ತಿಂಗಳ ಈ ಒಂದು ವೇಗ, ಅತಿಸಾರ ಯೋಗದಲ್ಲಿ ಬೇರೆ ಗುರು ಬದಲಾವಣೆ ಆಗ್ತಾನೆ ನೋಡಿ. ಈ ಒಂದು ಶನಿಯ ಬದಲಾವಣೆ ಆಗುವಾಗ ನಕ್ಷತ್ರಗಳು ಯಾವ್ಯಾವ ರಾಶಿಯ ನಕ್ಷತ್ರಗಳು, ಗ್ರಹಗಳ ನಕ್ಷತ್ರಗಳು ಯಾವ್ಯಾವ ಸಾಲದಲ್ಲಿದೆ ಅಂತ ನೋಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಶನಿ ಬುಧನ್ ಸಾರಕ್ಕೆ ಬಂದ್ಬಿಟ್ಟ. ಹಿಂದ್ಗಡೆ ಯಾರಿದ್ದಾರೆ? ರಾಹು. ಅವನು ಇದ್ದಿದ್ದು ಗ್ಯಾಸು. ಬುಧ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ. ಅದಕ್ಕೆ ಕನ್ಯಾ ರಾಶಿ, ಮಿಥುನ್ ರಾಶಿಯವರು ತುಂಬಾ ಶಾರ್ಪು, ಜಿಗಿಸ್ತಲೇ ಇರುತ್ತೆ. ಆ ಇಂಟೆಲಿಜೆನ್ಸ್, ವಾವ್, IQ ಅಂತ ಹೇಳ್ತೀವಲ್ಲ, ಹೈ IQ ಇರತಕ್ಕಂಥ ಭಾವ. ಅದಕ್ಕೆ ಅವರು ಪುಟ್ಟು ಮಕ್ಕಳ ತರ ಆಡೋದು. ಮಕ್ಕಳೇ ಮಿಥುನ ರಾಶಿಯವರು ಅಷ್ಟೇ, ಕನ್ಯಾ ರಾಶಿಯವರು ಅಷ್ಟೇ. ಮಗುವಿನಂತ ಮನಸ್ಸು. ಸಡನ್ ಆಗಿ ಪಿಚ್ ಆಗಿ ಒಳ್ಳೆ ವಯಸ್ಸಾದವ್ರ ತರ 60 ಆಗೋಯ್ತು ಗುರುಜಿ ಬದುಕೋ, ಇನ್ನೇನಿದೆ ಗುರುಗಳ ಅನ್ನತಕ್ಕಂಥ ಒಂದು ಭಾವಕ್ಕೂ ಒಳಗಾಗ್ತಕ್ಕಂಥದ್ದು ಆಗುತ್ತೆ. ನೀವು ಗಮನಿಸಿ ನೋಡಿ, ಪ್ರಕಾಶ್, ಪ್ರವೀಣ್, ಪರಮೇಶ್, ಈ ತರ P ಅಕ್ಷರದಲ್ಲಿ ಇರ್ತಕ್ಕಂಥವರು, ಪವಿತ್ರ, ಪೂಜಾ, ಪ್ರಮೀಳಾ, ಪ್ರಭಾವತಿ, ಇಂತಹ ಹೆಸರುಗಳಿರ್ತಕ್ಕಂಥವ್ರನ್ನು ನೀವು ನೋಡಿಬೇಕಾದ್ರೆ ಆ ಗಲಿಬಿಲಿಗಳು ಇದ್ದೇ ಇರುತ್ತೆ. ಒಂದ್ಸಲ 20 ತರ ಇರ್ತಾರೆ, ಒಂದ್ಸಲ 60 ತರ ಇರ್ತಾರೆ, 30ಕ್ಕೆ ಒಳ್ಳೆ 15 ವಯಸ್ಸಿನ ಮಕ್ಕಳ ತರ ಆಡ್ತಿರ್ತಾರೆ, ಇಲ್ಲ ಸಡನ್ ಆಗಿ 50-60 ತರ ಆಡ್ತಕ್ಕಂಥದ್ದು. ಬುಧನ ತತ್ವಗಳನ್ನ ತಿಳ್ಕೋಬೇಕು ಅಂತ ಹೇಳ್ತೇವೆ. ಅಲ್ಲಿ ಬೇರೆ ರಾಹು ನಕ್ಷತ್ರದಲ್ಲೇ ಇದ್ದಾನೆ, ಕೇತು ನಕ್ಷತ್ರದಲ್ಲೇ ಇದ್ದಾನೆ ನೋಡಿ. ಬುಧನ ಸಾರಕ್ಕೆ ಬರ್ತಿದ್ದ ಹಾಗೆ ಶನಿ ಬಂದು, ಕುಜ ನೋಡಿ ಇವತ್ತೇ ಲಾಕ್ ಆಗಿದ್ದಾನೆ, ಕೇತು ನಕ್ಷತ್ರಕ್ಕೆ ಬಂದು ನಿಂತ್ಕೊಂಡಿದ್ದಾನೆ. 17ನೇ ತಾರೀಕಿಗೆ ಶನಿಯ ಒಂದು ಬದಲಾವಣೆ ನಡೆಯುವ ಮೊದಲೇ ಕುಜನ ಒಂದು ಬದಲಾವಣೆ ಒಳ್ಳೇದಲ್ಲ. ಶಕ್ತಿಕಾರಕ ಹೆಂಗಿ ಹೋಯ್ತು, ಬರೀ ಬುದ್ಧಿ ಮಾತ್ರ ಇಟ್ಕೊಂಡು, ಆ ಬುದ್ಧಿ ಕೂಡ ನೀಚ ಸ್ಥಾಯಿಯಲ್ಲಿದೆ. ಸರಿ, ಬುಧ ಹೇಗಿದ್ದಾನೆ ಅಂತ ಹೇಳಿದ್ರೆ ಅವನು ಸೂರ್ಯನ ಸಾರದಲ್ಲಿ ಇದ್ದಾನೆ, ಕೃತಿಕಾ ನಕ್ಷತ್ರ ಸಾರದಲ್ಲಿ. ಅಲ್ಲಿಂದ ತಗೊಂಡ್ರೆ ಗುರು ಪುನರ್ವಸು ನಕ್ಷತ್ರ, ಶುಕ್ರ ಮೃಗಶಿರ ನಕ್ಷತ್ರ. ನೋಡಿ, ಬಂಗಾರ ಒಂದೇ ದಿನಕ್ಕೆ ಒಂದು 500-600 ರೂಪಾಯಿ ಇಳಿದಿದೆ. ಯಾರು ಆಭರಣಗಳು ನಾನು ಹೇಳ್ತಲೇ ಇದ್ದೆ, ಆಭರಣ ತಗೋಬೇಡಿ, ಬಂಗಾರ ತಗೋಬೇಡಿ. ನಿಮ್ಗೊಂದು ಗವರ್ಮೆಂಟ್ ಒಂದು ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದೆ, ತುಂಬಾ ಅದ್ಭುತವಾದಂತ ಒಂದು ಇನ್ವೆಸ್ಟ್ಮೆಂಟ್ ಕೊಟ್ಟಿದೆ. ಅದರ ಬಗ್ಗೆ ಕೂಡ ನಾನು ಹೇಳ್ತೇನೆ. ಒಂದು ಪುಟ್ಟ ನೋಡಿ, ಶನಿ ಬುಧನ ಸಾರ. ನೀವು ಪ್ಯಾಸಿವ್ ಇನ್ಕಮ್ ಬೇಕು ಅಂದ್ರಲ್ಲ, ಸೇಫ್ಟಿ ಇನ್ಕಮ್ ಬೇಕು ಅಂದ್ರಲ್ಲ, ಗೋಲ್ಡ್ ತಗೋಬೇಕು ಅಂದ್ರಲ್ಲ, ನಮ್ಮ ಸರ್ಕಾರ ಒಂದು 180 ಟನ್ ಬಂಗಾರ ತಂದು ಇಟ್ಕೊಂಡಿದೆ. ಒಂದು ಸ್ಕೀಮ್ ಅನ್ನ ಆಕ್ಟಿವೇಟ್ ಮಾಡಿದೆ. ಒಂದು ಸ್ಕೀಮ್, ಇಷ್ಟು ದಿನ ನಿಮ್ಗೆ ಅದು ಇರ್ಲಿಲ್ಲ, ಒಂದು ಅದ್ಭುತವಾದಂತ ಸ್ಕೀಮ್ ಅನ್ನ ತಂದಿಟ್ಟಿದೆ. ಅದೇನು ಎತ್ತ ಶನಿಯ ಒಂದು ಬದಲಾವಣೆ, ಮಂದಗಮನ ಬುಧನ ಸಾರದಲ್ಲಿದ್ದು, ಗುರು ನೋಡಿ ಗುರು ಸಾರದಲ್ಲಿದ್ದು ಆರ್ನಮೆಂಟ್ಸ್ ಅಂತ ಹೇಳ್ತೇವೆ. ಶುಕ್ರ ಕೂಡ ಆರ್ನಮೆಂಟ್ಸ್. ಶುಕ್ರ ಕುಜನ ನಕ್ಷತ್ರ, ಕುಜ ಕೇತು ನಕ್ಷತ್ರ. ಸೊ ಬೋತ್ ಆರ್ ಸ್ಟಕ್. ಅಯ್ಯೋ, ತಗೊಳ್ಳೋದೋ ಬೇಡವಾ, ಇನ್ವೆಸ್ಟ್ಮೆಂಟ್ ಮಾಡೋದೋ ಬೇಡವಾ, ಇನ್ನೇನ್ ಮಾಡೋದು, ದುಡ್ಡು ಇಟ್ಕೊಂಡು ಒಂದ್ ಸ್ವಲ್ಪ ದುಡ್ಡಿದೆ, ಒಂದ್ 5-5 ಸಾವಿರ ರೂಪಾಯಿ ಇದೆ ಗುರುಗಳೇ, ಈ ತರದಿಲ್ಲ. ನೋಡಿ, ಬುಧನ ಸಾಂಗತ್ಯ ಇರೋದ್ರಿಂದ ಈ ಒಂದು ಟೆಕ್ನಿಕ್ ಅನ್ನ ಹೇಳ್ಕೊಡ್ತಾನೆ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು ಅಂತ. ಇದೆಲ್ಲ ರಿಸರ್ಚ್ ಮಾಡ್ತಲೇ ಇರ್ತೇವೆ. ಗ್ರಹಗಳ ಒಂದು ಬದಲಾವಣೆ, ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ಇದೆಲ್ಲ ಮಾತಾಡೋಣ. ಈ ಕಾರಕತ್ವಗಳು ನಮ್ಮ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತವೆ, ಹೈ ರಿಸ್ಕ್ ತಗೊಳ್ಳೋದು, ಹೈ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗೋದು, ಬುಧನ ಸಾಂಗತ್ಯ ಇರೋದ್ರಿಂದ ಖಂಡಿತ ನಿಮ್ಮನ್ನ ದುಡುಕು ಬುದ್ಧಿ ಮಾಡಿಸ್ತವೆ. ಯಾಕಂದ್ರೆ ನೀಚ ಸಾರ, ನೀಚತ್ವದ ಪ್ರಭಾವದಲ್ಲಿ 4ನೇ ಮನೆ 7ನೇ ಮನೆ. ಖಂಡಿತ ನೀವ್ ಏನೆಲ್ಲ ಸುಖ ಬೇಕು, ಸುಖ ಅನ್ನೋದು ನೋಡಿ, 7ನೇ ಮನೆ ಕೂಡ ಸುಖವೇ. ಒಳ್ಳೆ ಹೆಂಡತಿ, ಒಳ್ಳೆ ಗಂಡ, ಒಳ್ಳೆ ಫ್ರೆಂಡು, ಒಳ್ಳೆ ಬಿಸ್ನೆಸ್, ಒಳ್ಳೆ ಕೊಡೋದು ತಗೊಳ್ಳೋದು ಸಿಕ್ಬಿಟ್ಟೆ, ಅದು ಸುಖವೇ. ಕೆಟ್ಟೋಯ್ತು ಅಂದ್ರೆ ಖಂಡಿತ ಹೇಳ್ತಾನೆ. ನಾನೊಂದು ಬಿಟ್ಕಾಯಿನ್ ಬಗ್ಗೆ ಹೇಳಿದ್ದೆ ನೆನ್ನೆ, ಒಂದು ನ್ಯೂಸ್ ಸಿಗುತ್ತೆ, ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ಬೇಕು, 1.25 ಲಕ್ಷ 1.5 ಲಕ್ಷ, ತಿಂಗಳು 15,000 ಕೊಡ್ತೀವಿ ಅಂತ ಹೇಳ್ತಿದ್ದು. 10% ಮಾಡ್ಲೇಬೇಡಿ ಅಂತ ನನ್ನ ಆತ್ಮೀಯರ ವಲಯದಲ್ಲಿ ತಗೊಂಡು ನೋಡೋಗ್ಬಿಟ್ಟಿದ್ದಾರೆ. ಈ ತೀರ್ಥಹಳ್ಳಿ, ಮಂಗಳೂರು, ಉಡುಪಿ, ಶೃಂಗೇರಿ, ಈ ಕಡೆ ಶಿವಮೊಗ್ಗ, ಈ ಕಡೆ ನಡೆದಿರ್ತಕ್ಕಂಥ ಒಂದು ಹಗರಣ. 100 ಜನ 200 ಜನ. ಇನ್ನೊಂದು B2B ನೋಡಿ, ಶನಿ ಬುಧನ ಸಾರ,
ಮೊನ್ನೆ ಒಂದು ತಾಯಿ ಜೀವ ಹೆಚ್ಚು ಕಡಿಮೆ 4 ಲಕ್ಷ ಕಟ್ಟೋದಂತೆ. ಅಷ್ಟೇ ಬೆಲೆಯ ವಸ್ತುಗಳು ಕೊಡ್ತಾರೆ, ಒಂದು 30-40% ಡಿಫ್ರೆನ್ಸ್ ಇರುತ್ತೆ. ಗೊತ್ತಾಗಿಲ್ಲ, ನೀವು 4 ಜನ ಸೇರಿಸಿ ನಿಮ್ಗೆ ಇಷ್ಟು ಕಮಿಷನ್ ಬರುತ್ತೆ ಅಂತ ಬರೆದಿದ್ದಾನೆ. 3 ಕೋಟಿ ಇಲ್ಲ 5 ಕೋಟಿ ಕಡಿಮೆ ಅಂದರೂ ಒಂದು ಸುಣ್ಣ ಸುತ್ತಿಸ್ಕೊಳ್ಳುತ್ತೆ ಜಾತಕ ಅಂತ. ಸ್ಟ್ರೈಟ್ 3 ಲಕ್ಷ 5 ಲಕ್ಷ ಇಲ್ಲ 3 ಕೋಟಿ ಇಲ್ಲ 5 ಕೋಟಿ ಸುತ್ತಾಕೊಂಡಿರುತ್ತೆ. ಅಂದ್ರೆ 150 ಜನರು, ಈ ತಾಯಿ ಜೀವ ಒಂದು 15ರಿಂದ 40 ಜನ ಪರಿಚಯ ಮಾಡಿದೆ. ಈ 40 ಜನ ಇನ್ನೊಂದು 150 ಜನ ಪರಿಚಯ ಮಾಡಿಟ್ಟಿದ್ದಾರೆ. ಕುತ್ತಿಗೆಗೆ ಬಂದು ನಿಂತಿಟ್ಟಿದ್ದೆ. 4 ಲಕ್ಷ ಅಂತ ಹೇಳ್ದ ಅಂದ್ರೆ ಲೆಕ್ಕ ಹಾಕೊಳ್ಳಿ, 150 ಜನರ ದುಡ್ಡು ಲೆಕ್ಕ ಹಾಕೊಳ್ಳಿ, ಹೆಚ್ಚು ಕಡಿಮೆ 6 ಕೋಟಿ. ಅಲ್ಲಿ ಕೊಟ್ಟಿರೋದು ಅವ್ರೊಂದು 60% ಐಟಮ್ಸ್ ಕೊಟ್ಟಿದ್ದಾರೆ, ಇನ್ನೊಂದು 40% ತಗೋಬಿಟ್ಟಿದ್ದಾರೆ. ಕಮಿಷನ್ ಹೆಸರಲ್ಲಿ ಇನ್ನೊಂದು ಕೊಡ್ತೀವಿ ನೀವು ಪರಿಚಯ ಮಾಡಿ ಹಾಗೆ ಹೀಗೆ ಅಂತ. ಎಲ್ಲೋ ಇಂಟರ್ನ್ಯಾಷನಲಿ ಕುಳಿತುಕೊಂಡಿದ್ದಾರೆ ಅಂತಕ್ಕಂಥ ಮಾತು. ಇಂಥದ್ದು ಇನ್ನಷ್ಟು ಸ್ಕೀಮ್ಗಳು ಬರ್ತವೆ. ಅದಷ್ಟೇ ಅಲ್ಲ ಸರ್, ಬೈ ಮಿಸ್ಟೇಕು ನಿಮ್ಮ ನಂಬರ್ಗೆ ದುಡ್ಡು ಹಾಕ್ಬಿಟ್ಟಿದ್ದಾವೆ, ರಿಟರ್ನ್ ಕಳಿಸಿ, ನಾನು ಲಿಂಕ್ ಕಳಿಸಿದ್ದೀನಿ, ಈ ತರದ್ದೆಲ್ಲ ಬರ್ಲಿಕ್ಕೆ ಶುರು ಆಗ್ತಿದೆ. ಶನಿ ಬುಧನ ಸಾಂಗತ್ಯದಲ್ಲಿದ್ದಾಗ ನಿಮ್ಮನ್ನ ಗಲ್ಬಿಲಿ ಮಾಡಿಸ್ತಾನೆ, ಆತರ ಮಾಡಿಸ್ತಾನೆ. ಬುಧ ಅಲ್ಲಿ ನೀಚ ಅಲ್ವಾ, ಯಾರೋ ಚೆನ್ನಾಗಿ ಮಾತಾಡಿ ನಿಮ್ಮನ್ನ ಇನ್ವೆಸ್ಟ್ಮೆಂಟ್, ಬುಧ ಬಂದು ಶಾರ್ಟ್ ಕಟ್ ಮನಿ. ನೀವು ನೋಡಿ, ಈಗ ನಾವು ಒಂದು 14, 15, 16 ವಯಸ್ಸಿನ ಮಕ್ಕಳೆಲ್ಲ ಟ್ರೇಡಿಂಗ್ ಕಲಿತೀವಿ ಅಂತಿದ್ದಾರೆ, ಅದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಯಾರನ್ನ ಕೇಳಿದ್ರು ಬಿಸ್ನೆಸ್ ಅಂತ ಹೇಳ್ತಾರೆ. ಯಾರು ಕೆಲಸ ಮಾಡ್ತೀನಿ ಅಂತ ಹೇಳೋದೇ ಇಲ್ಲ, ನಾವು ಓನರ್ ಆಗ್ಬಿಡ್ಬೇಕು ಅಂತ ಹೇಳ್ತಾರೆ. ಸ್ಟಾರ್ಟ್ಅಪ್ ಕಂಪನಿಗಳು ಅಂತ ಹೇಳ್ತಾರೆ. ಇದರ ಪ್ರಭಾವವೇ, ನೆನಪಿಟ್ಟುಕೊಳ್ಳಿ. ಏನು ಗಮನ ಕೊಡದೆ ಸ್ಟ್ರೈಟ್ ಅವೇ ಆಮೇಲೆ ಮನಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ತವೆ, ಲೆಂಡಿಂಗ್ ಬಿಸ್ನೆಸ್ ಅಂತ ಹೇಳ್ತವೆ. ಅಂತ SBI ಬ್ಯಾಂಕ್ ನ ಒಂದು ಲೆಂಡಿಂಗ್ ಪೋರ್ಟ್ಫೋಲಿಯೋ ಒಂದು ದೊಡ್ಡ ಹೊಡೆತ ಬಿದ್ದು ಸ್ಟಾಕ್ ಮಾರ್ಕೆಟ್ ನಲ್ಲಿ ನಂಬರ್ 1 ಬ್ಯಾಂಕ್. ನೆನ್ಪಿಟ್ಕೊಳ್ಳಿ, ಅಸೆಟ್ ಮ್ಯಾನೇಜ್ಮೆಂಟ್ ಪ್ರಕಾರ ಅಂದ್ರೆ ಅವ್ನು ಎಷ್ಟು ದುಡ್ಡು ಕೊಟ್ಟಿದಾನೋ ಅಷ್ಟು ಅಸೆಟ್ ಇಟ್ಕೊಂಡಿದ್ದಾನೆ. ಕಟ್ಟದಿದ್ರೆ ಅಸೆಟ್ ಇಟ್ಕೊಂಡೇನ್ ಬಾಯ್ ಬಡ್ಕೊಳ್ಳೋದ? ಕಟ್ಟದಿದ್ದರೆ ಏನ್ ಮಾಡೋದು? ಹೋಗ್ತಾನೆ. 1 ಕೋಟಿ ಲೋನ್ ತಗೊಂಡಿದ್ದಾನೆ, 2 ಕೋಟಿ ಪ್ರಾಪರ್ಟಿ ಅಡ ಇಟ್ಟಿದ್ದಾನೆ, ಕಟ್ಲಿಕ್ಕೆ ಬರ್ಲಿಲ್ಲ. ಇವನ್ ಬಂದ ಅಂದ್ರೆ ಅವನೋಗಿ ಒಂದು ಸ್ಟೇ ಆರ್ಡರ್ ತಂದ್ಬಿಡ್ತಾನೆ. ಇನ್ನೊಂದು ಎಷ್ಟು ಅಂತ ಇದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಆಗುತ್ತೆ? ಬಂದಿರೋ ದುಡ್ಡನ್ನ ತೆಗೆದು ನಮ್ಮ ಒಂದು ಇನ್ವೆಸ್ಟ್ಮೆಂಟ್, ಫಿಕ್ಸ್ಡ್ ಡೆಪಾಸಿಟ್, ಲಾಂಗ್ ಟರ್ಮ್ ಡಿಪಾಸಿಟ್. ಶನಿ ಬಂದು ನೆನ್ಪಿಟ್ಕೊಳ್ಳಿ, ಉತ್ತರ ಭಾದ್ರ ನಕ್ಷತ್ರ ಅಂದ್ರೆ ಲಾಂಗ್ ರಿಟರ್ನ್, ಬ್ರ್ಯಾಂಡ್ ಅಂತ ಹೇಳ್ತೀವಿ. ಬ್ರ್ಯಾಂಡ್ ಅದು. ರೇವತಿ ನಕ್ಷತ್ರ ಹಂಗಲ್ಲ, ಬ್ರ್ಯಾಂಡ್ ಕತೆ ಆಮೇಲೆ ಆಗ್ಲಿ, ಫಸ್ಟ್ ಜೇಬಿಗೆ ಬರ್ಲಿ ಅಂತ ರಿಸ್ಕ್ ತೆಗೆಸ್ಕೊಳ್ತಕ್ಕಂಥದ್ದು ಮಾಡ್ತಾನೆ. 100% ಅಲ್ಲೊಂದು ಕದಲಿಕೆಯನ್ನ ಉಂಟು ಮಾಡ್ತಕ್ಕಂಥದ್ದಿದೆ. ಇದನ್ನೆಲ್ಲ ಚರ್ಚೆ ಮಾಡೋಣ. ಹಾಗೆ ಆ ಒಂದು ಸ್ಕೀಮ್ ಇದೆ ನಿಮ್ಮನ್ನ ಸೇಫ್ಟಿ ಆಗಿಡ್ಲಿಕ್ಕೆ. ಗೋಲ್ಡ್ ತಗೋಬೇಕು ಅನ್ನತಕ್ಕಂಥವರು ಖಂಡಿತ ತಿಳಿಸ್ತೇನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಬಂಗಾರದ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ನೋಡಿ. ಶುಕ್ರ ಕುಜನ ಆ ಒಂದು ಸಾಂಗತ್ಯದಲ್ಲಿ ಇದ್ದಾನೆ. ಖಂಡಿತ ನಮಗೆಲ್ಲ ಓಡೋಗ್ತವೆ, ಭಯ ಬೀಳ್ತವೆ. ಈ ಸೇವಿಂಗ್ಸ್ ಅನ್ನ ತಗೊಂಡು ಹೋಗ್ಬಿಟ್ಟು ಒಂದು ಒಡವೆ ತಗೋಬೇಕು, ಬಂಗಾರದಲ್ಲಿ ಇಡ್ಬೇಕು. ಎಸ್, ಫಿಸಿಕಲ್ಗೆ ನಮಗೆ ಭಯ,
ತಗೊಬಂದ್ರೆ ಮನೇಲಿ ಕಳ್ತನ, ಲಾಕರ್ ಅಲ್ಲಿ ಇಟ್ಟರೆ ಬ್ಯಾಂಕ್ ಮ್ಯಾನೇಜರ್ಗಳೇ ಗೋವಿಂದ, ಏನೇನೋ ಗುಟಾಲ ಇಡ್ತಿದೆ. ಮನೇಲಿ ಇಟ್ಕೊಂಡ್ರೆ ಕಳ್ರ ಭಯ. ಮನೆ ಕಳ್ರೆ ಇದ್ದಾರೆ, ಅಂತರಂಗದ ಕಳ್ರೆ ಹಿಂಗಿರ್ಬೇಕಾದ್ರೆ ಬಾಹ್ಯ ಕಳ್ಳರು ಇನ್ನು ಹೇಗಿರ್ತಾರೆ ಯೋಚನೆ ಮಾಡಿ. ಹೊರಗಡೆ ಗೋಲ್ಡ್ ಹಾಕೊಂಡು ಹೋಗೋ ಹಾಗೆ ಇಲ್ಲ. ನೆನ್ಪಿಟ್ಕೊಳ್ಳಿ, ಆರ್ಟಿಫಿಷಿಯಲ್ ತಾಮ್ರದ ಒಂದು ಆರ್ನಮೆಂಟ್ಸ್ ಇನ್ನೊಂದು 3-4 ವರ್ಷದಲ್ಲೇ ಇಟ್ಸ್ ಗೋಯಿಂಗ್ ಟು ಬಿ ರಾಕ್ ಆನ್. ಅಂದ್ರೆ 1000 ಪಟ್ಟು ಬೆಳವಣಿಗೆ ಆಗತಕ್ಕಂಥದ್ದಾಗುತ್ತೆ ಆರ್ಟಿಫಿಷಿಯಲ್ ಗೋಲ್ಡ್. ಎಲ್ರೂ ಆರ್ಟಿಫಿಷಿಯಲ್ ತಾಮ್ರದ ಮೇಲೆ ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿ ಇಟ್ಕೋತೀರಿ ಆ ತರದ್ದು ಅನ್ನೋದಾದ್ರೆ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಇಟ್ಕೋಬಹುದು. ಖಂಡಿತ ಆ ಮೆಟಲ್ ಜಂಪ್ ಆಗ್ತಕ್ಕಂಥದ್ದಾಗುತ್ತೆ. ಅದನ್ನ ಬಳಸ್ತಾರೆ ಆರ್ಟಿಫಿಷಿಯಲ್ ಗೋಲ್ಡ್ ಡಿಸೈನ್ ಆಗಿ. ಗೋಲ್ಡ್ ಕೂಡ ನೋಡಿ, ಮೊನ್ನೆ ಯಾರೋ ದೇವಸ್ಥಾನಕ್ಕೆ ನಮ್ಮ ಅಂಜನಾದ್ರಿಗೆ 2.5 kg ಗೋಲ್ಡ್ ಕೊಟ್ಟಿದೀವಿ, ಅದು ಕೊಟ್ಟಿದೀವಿ, ಇದು ಕೊಟ್ಟಿದೀವಿ ಅದೆಲ್ಲ ಹೇಳ್ಬಿಟ್ಟು ಬೊಗಳೆ ಬಿಟ್ಟಿದ್ದಾರೆ. ತೆಗೆದು ಅದೆಲ್ಲ ಚೆಕ್ ಮಾಡ್ದ ಅಂದ್ರೆ ಗೋವಿಂದ ಹನುಮನಿಗೆ ಬೆಣ್ಣೆ ಇಟ್ಬಿಟ್ಟಿದ್ದಾರೆ. ದೊಡ್ಡದಾಗಿ ಬಂದ್ಬಿಟ್ಟು 2.5 kg ಗೋಲ್ಡ್ ಕೊಟ್ಟಿದೀವಿ ಅಂತಕ್ಕಂಥದ್ದು. ಇವತ್ತಿನ ಲೆಕ್ಕಾಚಾರದಲ್ಲಿ ಅದೊಂದು 4-4.25 ಕೋಟಿ ಮಾಡೋದೆಲ್ಲ ಸೇರಿಸಿದ್ರೆ 5 ಕೋಟಿ ಲೆಕ್ಕ. ಅಲ್ಲಿ ನೋಡ್ದಂದ್ರೆ ಅದು ಬೇರೆನೆ ಕತೆ ಇದೆ. 1/4 kg ಬಂಗಾರ ಇದ್ರೆ ಹೆಚ್ಚು ಅನ್ನತಕ್ಕಂಥದ್ದು. ದೇವರ ಹೆಸರಲ್ಲೂ ಕೂಡ ಈ ತರದ್ದು ಒಂದು ಸುಳ್ಳು ಆಗ್ತಿದೆ ಅಂದ್ರೆ ನೀವು ಇನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳೋ ಬಂಗಾರ ಕೊಡ್ಸೋದು, ಮಾಡಿಸೋದು, ಹೋಗೋದು, ವೇಸ್ಟಿಂಗ್ ಚಾರ್ಜು, ಮೇಕಿಂಗ್ ಚಾರ್ಜು, ಸ್ಟೋನ್ಸು, ಅದಕ್ಕೊಂದು GST, ಲೊಟ್ಟು ಲೊಸ್ಕು ಇದೆಲ್ಲ ಆಗ್ಬಿಟ್ಟಿದೆ. ನಮ್ಮ ಭಾರತ ಸರ್ಕಾರ ಒಂದು ದೊಡ್ಡ ವಾಲ್ಟ್ ಅನ್ನ ನಿರ್ಮಾಣ ಮಾಡ್ತಿದೆ. 180 ಟನ್ನು ಗೋಲ್ಡ್ ತರಿಸಿಟ್ಕೊಂಡಿರೋದು ಏನು ಗೊತ್ತಾ? ಇನ್ನೂ ಇದೆ ಅವ್ರ ಹತ್ರ. ಒಂದು ಫಿಸಿಕಲ್ ವೇರ್ ಹೌಸ್ ಅನ್ನ ಬಿಲ್ಡ್ ಮಾಡ್ತಿದ್ದಾರೆ. ಆಲ್ರೆಡಿ ಇದೇ ತಿಂಗಳ ಮೇ 4ರಿಂದ ಒಂದು EGR ಅನ್ನತಕ್ಕಂತ ಒಂದು ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನೋಡಿ. ಎಲೆಕ್ಟ್ರಾನಿಕ್ ಗೋಲ್ಡ್ ರೆಸಿಪ್ಟ್ ಅಂತ. ನಮ್ಮ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಬ್ಯಾಂಕ್ಗೆ ಹೋಗಿ ನಾನು EGR ರೆಸಿಪ್ಟ್ ಮಾಡಬೇಕು ಅಂತ ಕೇಳಿ ನನ್ಗೊಂದು ಡಿಮ್ಯಾಟ್ ಅಕೌಂಟ್ ಮಾಡಿ ತಿಂಗಳು ನಾನು ಬಂದು ಫಿಸಿಕಲಿ ಈ ಗೋಲ್ಡ್ ಅನ್ನ, ಮೊದಲು ಗೋಲ್ಡ್ ಬಾಂಡ್ ತಗೊಳ್ಳೋದಿತ್ತು, ತೆಗೆದಿಟ್ಕೊಳ್ಳೋದಷ್ಟೇ. ಅದು ನಿಮಗೆ ರೆಸಿಪ್ಟ್ ಅದೊಂಥರ ಬಾಂಡ್ ತರ ಇತ್ತು. ಇದಂಗಲ್ಲ, ಫಿಸಿಕಲಿ ನೀವೇನ್ ಪರ್ಚೇಸ್ ಮಾಡಿರ್ತೀರೋ ಗೋಲ್ಡ್ ಅವ್ರ ಹತ್ರ ಇರುತ್ತೆ, ಅದಕ್ಕೆ ನಿಮ್ಗೆ ವ್ಯಾಲ್ಯೂಯೇಷನ್ ಕೊಡ್ತಾರೆ ಅವತ್ತೊಂದು. ಸಪೋಸ್ ಇವತ್ತು 15,000 ರೂಪಾಯಿಂದಿದೆ, ನಿಮ್ಮ ಹೋದ್ರಿ ಈ EGR ರೆಸಿಪ್ಟ್ ಮಾಡಿಸಿದ್ರಿ, ದಯಮಾಡಿ ನಿಮ್ಮ ಆತ್ಮೀಯರಿಗೆ, ಸ್ನೇಹಿತರಿಗೆ, ಮಿತ್ರರಿಗೆ ಕುಜ ಕೇತು ನಕ್ಷತ್ರ, ಶುಕ್ರ ಕುಜನ ನಕ್ಷತ್ರ, ಮೆಟಲ್ ನಕ್ಷತ್ರ ಸಾರದಲ್ಲಿದ್ದಾನೆ ಗೋಲ್ಡ್. ಸೊ ದಿಸ್ ಇಸ್ ದ ಬೆಸ್ಟ್ ಟೈಮ್. ಶನಿ ಬಂದು ರೇವತಿ ನಕ್ಷತ್ರ ಸಾರಕ್ಕೆ ಜಾರುತ್ತಿದ್ದಾನೆ. ಸೊ ಪ್ಲೀಸ್ ನೀವು ಸೇವ್ ಮಾಡ್ಬೇಕು ಅಂದ್ರೆ ಹೋಗಿ ಬಂಗಾರ ತಗೋಬೇಡಿ. ಬಂಗಾರದ ಅಂಗಡಿನಲ್ಲಂತೂ ಬಂಗಾರ ತಗೋಬೇಡಿ, ನಾನು ಹೇಳ್ತಾನೆ. ಸುಮ್ಮನೆ ಆಗ್ತಾರೆ. ನೀವು ಪ್ಯೂರ್ ಗೋಲ್ಡ್ ಬೇಕು ಅಂದ್ರೂ ಕೂಡ ಹೆಚ್ಚು ಕಡಿಮೆ 9% ನಿಮ್ಗೆ ಬಂದು ನಿಲ್ಲುತ್ತದೆ. ಪ್ಯೂರ್ ಗೋಲ್ಡ್ ಬಿಸ್ಕೆಟ್ ಬೇಕು, ಒಂದು 5 ಗ್ರಾಮ್ ಬಿಸ್ಕೆಟ್ ಬೇಕು, ಕಾಯಿನ್ ಬೇಕು ಅಂದ್ರೂ ಕೂಡ ನಿಮಗೊಂದು 6 to 7% ಆಗ್ತಾರೆ. ಪ್ಲಸ್ ಒಂದು 1.5% ಸೆಂಟ್ರಲ್ GST, 1.5% ಹೆಚ್ಚು ಕಡಿಮೆ ಸ್ಟೇಟ್ GST ಸೇರಿಸ್ತಾರೆ. ಅದೊಂದು 3, ಇದೊಂದು 7, 10% ಬಂದು ನಿಲ್ಲುತ್ತೆ. ಅಂದ್ರೆ 1 ಲಕ್ಷದ ಗೋಲ್ಡ್ ತಗೋತಿರಿಲ್ಲ, 50,000 ಗೋಲ್ಡ್ ತಗೋತೀರಿ ಅಂದ್ರೆ 5,000 ರೂಪಾಯಿ ಎಕ್ಸ್ಟ್ರಾ ಕಟ್ತೀರಿ. ಈಗ ಆ ತೊಂದರೆ ಬರುವುದಿಲ್ಲ, ಟ್ಯಾಕ್ಸೇ ಬರೋಲ್ಲ, ಟ್ಯಾಕ್ಸ್ ಸೇವಿಂಗು ಆಗುತ್ತೆ, ಮೇಕಿಂಗ್ ಚಾರ್ಜಸ್ ಸೇವಿಂಗ್ ಆಗುತ್ತೆ. ಪ್ಯೂರ್ ಗೋಲ್ಡ್ ಅನ್ನ ನೀವು ತೆಗೆದುಕೊಳ್ಳುತ್ತೀರಿ, ಸೇವ್ ಮಾಡುತ್ತೀರಿ. ಅದು 10,000 ಇರ್ಬೋದು, ಒಂದು 0.800 ml. ನೀವು ಈ ಬಾಂಡ್ ಅನ್ನ ಎಲೆಕ್ಟ್ರಾನಿಕ್ ಗೋಲ್ಡ್ ರೆಸಿಪ್ಟ್ ಅಂತೇಳಿ ನಮ್ಮ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಕೊಡುತ್ತದೆ. ಪ್ರತಿ ಬ್ಯಾಂಕ್ಗೂ ಹೋಗಿ ನಿಮ್ಮ ಆತ್ಮೀಯರಿಗೆ, ಸ್ನೇಹಿತರಿಗೆ ತಿಂಗಳಿಗೊಂದು 10,000 ರೂಪಾಯಿ ಸೇವ್ ಮಾಡಬೇಕು. ಬೇರೆ ಇನ್ನೇನೇನೋ ಮಾಡಬೇಡಿ, ಇನ್ನೇನು ಮಾಡ್ಲಿಕ್ಕೆ ಹೋಗ್ಬೇಡಿ. ದಯಮಾಡಿ ನೀವು ಉಳಿತಾಯ ಮಾಡ್ಕೋಬೇಕು ಅಂದ್ರೆ ಭೂಮಿ ತಗೋತಾನೆ, ಮನೆ ತಗೋತಾನೆ, ಇದೆಲ್ಲ ಇಲ್ಲ. ಡಿಪ್ರಿಸಿಯೇಷನ್ ಬಂದ್ಬೀಳುತ್ತೆ ಸಿಕ್ಕಾಬಟ್ಟೆ, ಅಂದ್ರೆ ವ್ಯಾಲ್ಯೂ ಕಡಿಮೆ ಆಗುತ್ತೆ. ನೀವು ಒಂದು ಮನೆ ತಗೋತೀರಿ ಅಂದ್ರೆ ವ್ಯಾಲ್ಯೂ ಹೋಯ್ತು. ಹೇಗೆ ಕಾರು, ಹೊಸ ಕಾರು ತಗೊಂಡು ಹೊರಗಡೆ ಬರ್ತೀರೋ ಹಾಗೆ ಒಂದು ಮನೆ ತಗೋತೀನಿ ಅಂದ್ರೆ ವ್ಯಾಲ್ಯೂಯೇಷನ್ ಕಡಿಮೆ ಆಗುತ್ತೆ. ಬಿಲ್ಡಿಂಗ್ ವ್ಯಾಲ್ಯೂ ಕಟ್ತಾರೆ ಒಂದು 5 ವರ್ಷದಲ್ಲಿ, 10 ವರ್ಷದಲ್ಲಿ. ಅದರಲ್ಲೂ ಅಪಾರ್ಟ್ಮೆಂಟ್ಗಳಲ್ಲಿ ಶುಕ್ರ ಕುಜನ್ ಸಾರದಲ್ಲಿದ್ದು ಕುಜ ಕೇತು ಸಾರದಲ್ಲಿರೋದ್ರಿಂದ ಬಿ ರೆಡಿ, ರಿಯಲ್ ಎಸ್ಟೇಟ್ ಇಸ್ ಗೋಯಿಂಗ್ ಟು ಬಿ ಡೂಮ್ಡ್.
ಅದರಲ್ಲೂ ದೊಡ್ಡ ದೊಡ್ಡ ಫ್ಲಾಟ್ಸು, ಅಪಾರ್ಟ್ಮೆಂಟ್ಸು, ಅದರಲ್ಲಂತೂ ಈ ಮಧ್ಯ ಅಪಾರ್ಟ್ಮೆಂಟ್ಗಳು ಅನ್ನೋ ಒಂದು ಮಾತಿದೆಯಲ್ಲ, ಇದು ಮಾಡ್ತಿರೋರು ಒಂದು 60 ಅಪಾರ್ಟ್ಮೆಂಟ್ 100 ಅಪಾರ್ಟ್ಮೆಂಟ್ ತುಂಬಾ ದೊಡ್ಡ ಹೊಡೆತ ಕೊಡ್ತಕ್ಕಂಥದ್ದಾಗುತ್ತೆ. ತುಂಬಾ ದೊಡ್ಡವರು ಅವ್ರು ಓಡೋಗ್ಬಿಡ್ತಾರೆ. ಅವರು 3,000 ಕೋಟಿ 5,000 ಕೋಟಿ 10,000 ಕೋಟಿ ಓಡೋಗ್ಬಿಡ್ತಾರೆ ದೇಶ ಬಿಟ್ಬಿಟ್ಟು. ಅವರು ಬ್ಯಾಂಕ್ ಲೋನ್ ಕೊಡುತ್ತೆ, ಫಂಡ್ ಕೊಡುತ್ತೆ, NPA ಮಾಡ್ಕೊಬಿಡ್ತಾರೆ. ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅದು ಇದು ಅಂತಕ್ಕಂಥದ್ದು. ಅಂಥದ್ ಮಾಡಿನೇ ಇವತ್ತು SBI ಗಿಂತದ್ದು ಒಂದು ಬಂದಿರೋದು. SBI ಕೊಟ್ಟಿರೋ ಒಂದು ಹೊಡೆತ ಡೈಲಿ ಮನಿ ಮ್ಯಾನೇಜ್ಮೆಂಟ್ ಅನ್ನತಕ್ಕಂಥದ್ದು ನಾವು ಹೇಳ್ತೇವೆ. ಡೈಲಿ ದುಡ್ಡು ಓಡಾಡತಕ್ಕಂಥದ್ದು ಶನಿಯ ಬುಧನ ಸಾರ. ಬುಧ ಅದೇ ಡೈಲಿ ಟ್ರೇಡಿಂಗ್, ಡೈಲಿ ಮನಿ, ಡೈಲಿ ನೋಡ್ಬೇಕು. ಅದನ್ನ ಇನ್ನಷ್ಟು ಹೆಚ್ಚಿಸ್ತಾನೆ ನಿಮಗೆ. ಅಂತ ಕೆಲ್ಸಕ್ಕೆ ಹೋಗ್ಬೇಡಿ, ಇದನ್ನ ತಗೊಳ್ಳಿ. ನಿಮಗೆ ಬೇಕು ಅಂದಾಗ ಎಷ್ಟು ತಗೊಂಡಿದಿರೋ ಅಂಥದ್ರಲ್ಲಿ ನನ್ಗೊಂದು 10% ಮಾಡ್ಬೇಕು, 5% ಮಾಡ್ಬೇಕು, ಮನೆ ಮದುವೆಗೋ ಕಷ್ಟಕ್ಕೋ ಇನ್ನೊಂದು ಏನಕ್ಕೋ ಮಾಡ್ಬೇಕು ಅಂದಾಗ ನಿಮಗೆ ಫಿಸಿಕಲ್ ಗೋಲ್ಡ್ ಕೊಡುತ್ತಾರೆ. ಅವತ್ತಿನ ವ್ಯಾಲ್ಯೂಗೆ ಏನಿರುತ್ತೋ ಅಂಥದ್ದೇ ಅದಕ್ಕೆ ಟ್ಯಾಕ್ಸ್ ಹಾಕ್ತಾರೆ. ಆಗ ಈಗ ಪರ್ಚೇಸ್ ಮಾಡುವಾಗ ನಿಮಗೆ ಟ್ಯಾಕ್ಸ್ ಬೀಳುವುದಿಲ್ಲ. ಪರ್ಚೇಸ್ ಮಾಡುವಾಗ ನಿಮಗೆ ಟ್ಯಾಕ್ಸ್ ಈ ಬಾಂಡ್ ಅನ್ನ EGR ಎಲೆಕ್ಟ್ರಾನಿಕ್ ಗೋಲ್ಡ್ ರೆಸಿಪ್ಟ್ ಹೇಳ್ತಿದ್ದಾನೆ. ದಯಮಾಡಿ ಇಂಥವುಗಳಲ್ಲಿ ನೋಡ್ಕೊಂಡು ಹೆಜ್ಜೆ ಹಾಕಿ. ಅವನು ಯಾರೋ ಬಿಟ್ಕಾಯಿನ್ ಹೇಳ್ದ, ಇನ್ಯಾವುದೋ ಪ್ರಾಪರ್ಟಿ ಹೇಳ್ದ, ಖಂಡಿತ ಹೇಳ್ದ ಪ್ರಾಪರ್ಟಿ ಹಾಕ್ತೀರಾ ಮುಂದೆ ಜೀವನ ನೆನಪಿಟ್ಟುಕೊಳ್ಳಿ, ಬರೆದಿಟ್ಕೊಳ್ಳಿ. ಶನಿ ಭರಣಿ ನಕ್ಷತ್ರಕ್ಕೆ ಸ್ವಲ್ಪ ಬಂದಾಗ ಉಸಿರಾಡಿಸ್ತಾನೆ, ಅಲ್ಲಿವರೆಗೂ ಲೆಕ್ಕ ಹಾಕೊಳ್ಳಿ. ಈ ಅಕ್ಟೋಬರ್ 9ನೇ ತಾರೀಕು ಅಗೇನ್ ಉತ್ತರಾಭಾದ್ರ ನಕ್ಷತ್ರಕ್ಕೆ ಬರ್ತಾನೆ ಪುಣ್ಯಾತ್ಮ. ವಕ್ರ ಆಗ್ತಾನೆ ಮಧ್ಯದಲ್ಲಿ, ಮತ್ತೆ ಹಿಂದಕ್ಕೆ ಬರ್ತಾನೆ, ಮತ್ತೆ ಮುಂದಕ್ಕೆ ಹೋಗ್ತಾನೆ. ಶನಿ ವಕ್ರ ಅಂದ್ರೆ ಏನು ಗೊತ್ತಾ? ಕರ್ಮ ವಕ್ರ. ಶನಿಯನ್ನೇ ನೆನಪಿಟ್ಕೊಳ್ಳಿ. ಜಾತಕದಲ್ಲಿ ನಾವು 4 ಗ್ರಹಗಳ ಮೇಲೆ ತುಂಬಾ ಗಮನ ಇಟ್ಟಿರ್ತೇವೆ. ಅದಕ್ಕೆ ಗೋಚಾರ ಫಲ ಅಂತ ಹೇಳೋದು. ಬುಧ ಗೋಚಾರ ಫಲ, ಕುಜ ಗೋಚಾರ ಫಲ. ಕೆಲವು ಸಂಧಿಗಳು ನಡೆಯುವಾಗ ನಾವು ಗಾಬರಿ ಬಿದ್ದು ಹೇಳ್ತೇವೆ, ಕುಜರಾಹು ಸಂಧಿ ಬಂತು ಕಣೋರು, ನೋಡ್ಕೊಳ್ರು ಅಂತ ಹೇಳ್ತೇವೆ. ರಾಹು ಕುಜನನ್ ನೋಡ್ತಿದ್ದಾನೆ, ಇಲ್ಲ ಕುಜ ರಾಹುನ್ ನೋಡ್ತಿದ್ದಾನೆ, ಜಾಗ್ರತೆ ಅಂತ ಹೇಳ್ತೇವೆ. ಅದೊಂದು 40 ದಿನ 30 ದಿನ 15 ದಿನ ಈ ರೀತಿ ಇರುತ್ತೆ. ವೇರಾಸ್ ಶನಿ 30 ತಿಂಗಳು ಮೂವ್ಮೆಂಟ್ ಇರುತ್ತೆ. ಅದರ ನಂತರ ರಾಹು 18 ತಿಂಗಳು ಒಂದು ಮನೇಲಿ ಇರ್ತಾನೆ. ಕುಂಭದಲ್ಲಿ ಇರೋದು ಅದೇ. ಈ ನವೆಂಬರ್ ಆಸುಪಾಸಿನಲ್ಲಿ ಹಿ ಮೂವ್ಸ್. ರಾಹು ಮಕರ ರಾಶಿಗೆ ಬರ್ತಕ್ಕಂಥದ್ದಾಗುತ್ತೆ. ಒಂಚೂರು ಬ್ರೀದಿಂಗ್ ಆಗುತ್ತೆ ಕೆಲವು ರಾಶಿಗಳಿಗೆ, ಕೆಲವು ರಾಶಿಗಳಿಗೆ ಲಾಕ್ ಆಗುತ್ತೆ. ಅದಾಗ್ ಮಾತಾಡೋಣ. ದೆನ್ ರಾಹು ಕೇತುಗಳು 18 ತಿಂಗಳು ಒಂದು ಮನೇಲಿ ಇರುತ್ತೆ. ಫಸ್ಟ್ 30 ತಿಂಗಳು ಇವರು ರಾಹು ಕೇತು ಈ ಇಬ್ಬರು. ದೆನ್ ಗುರು 12 ತಿಂಗಳು ಹೆಚ್ಚು ಕಡಿಮೆ ಒಂದ್ ಮನೇಲಿ ಇರ್ತಾನೆ, ಒಂದೇ ಮನೇಲಿ ಕದಲದೆ. ಈಗ ಗುರು ಅಧಿಸಾರ ಯೋಗದಲ್ಲಿ ಜೂನ್ 2ಕ್ಕೆ ಕಡಗಕ್ ಬಂದು ನವೆಂಬರ್ 1-2 ಆಸುಪಾಸಿನಲ್ಲಿ ಸಿಂಹಕ್ಕೆ ಬರ್ತಾನೆ. ಮತ್ತೆ ಡಿಸೆಂಬರ್ 15-17ಕ್ಕೆ ವಕ್ರ ಆಗ್ತಾನೆ. ದೆನ್ ಒಂದು ಜನವರಿ 21-22ಕ್ಕೆ ಕಡಗಕ್ಕೆ ಬರ್ತಾನೆ. ದೆನ್ ಇನ್ನೊಂದು 1-2 ತಿಂಗಳು ಅವನು ಹಿಂದಕ್ಕೆ ಹೋಗ್ತಾನೆ ಮಿಥುನ್ ರಾಶಿಗೆ. ನೋಡಿ 3 ಮನೆಗಳು ಆಟ ಆಡಿಸ್ತಾನೆ ಅವನು, ಹಿಂದೆ ಮುಂದೆ. ನೋಡಿ ಅದಕ್ಕೆ ಹೇಳೋದು ಶನಿಯ ಈ ಒಂದು ಬದಲಾವಣೆ ಇದೆಯಲ್ಲ ಮೋಕ್ಷ ರಾಶಿಗೆ, ಗುರುವಿನ ಕೈಯಲ್ಲೂ ಕೂಡ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇದಪ್ಪ ಎದ್ವಿ ಅನ್ನೋಷ್ಟರಲ್ಲಿ ಒಂದು ಬಂತು, ಒಂದು ಬಿಡಿಸ್ಕೊಂಡ್ವಿ ಅಂದ್ರೆ ಇನ್ನೊಂದು ಬಂತು. ನೆನ್ಪಿಟ್ಕೊಳ್ಳಿ, ಗೋದಾವರಿ ಪುಷ್ಕರಕ್ಕೆ ಬರ್ತಾನೆ ಗುರು. ಗಂಗಾ ಪುಷ್ಕರ ಆದ್ರೂ ಪರವಾಗಿಲ್ಲ, ಉಸಿರಾಡಿಸುತ್ತೆ. ನೆನ್ಪಿಟ್ಕೊಳ್ಳಿ, ಮನಸ್ಸನ್ನ ಒಂದು ನಿಯಂತ್ರಣ. ಕಟಕದಲ್ಲಿ ಗುರುವಿದ್ರೆ ಮನಸ್ಸನ್ನ ನಿಯಂತ್ರಣ, ಮನೋಕಾರಕ, ಮಾತೃಕಾರಕ. ಅಮ್ಮನಿಗೆ ದಾರಿ ತೋರಿಸಲು, ಮನಸ್ಸನ್ನ ಹಿಡಿತಕ್ಕಿಡಿದುಕೊಳ್ಳಲು ಗುರು ಅಲ್ಲಿ ಬಂದು ನಿಂತ್ಕೊಳ್ಳೋದು ಪುನರ್ವಸು ನಕ್ಷತ್ರದಲ್ಲಿ ಅತ್ಯದ್ಭುತ. ಬಾಟ್ ವೇರಾಸ್ ಗೋದಾವರಿ ಪುಷ್ಕರ ಬರುತ್ತಲ್ವಾ, ನೆನ್ಪಿಟ್ಕೊಳ್ಳಿ, ಗೋದಾವರಿ ಪುಷ್ಕರದಲ್ಲಿ ವನವಾಸ ನಿಶ್ಚಿತಂ. ಕರೆಕ್ಟ್ ಆಗಿ ಶನಿ ಗುರು ಷಷ್ಟಾಷ್ಟಕ ಆಗ್ಬಿಟ್ಟಿರ್ತಾರೆ. ರಾಮ ವನವಾಸಕ್ಕೆ ಹೋಗಿದ್ದು ಗೋದಾವರಿ ಪುಷ್ಕರದಲ್ಲೇ. ದಶರಥರಿಗೆ ಮಗ ದೂರ ಆಗಿದ್ದು ಗೋದಾವರಿ ಪುಷ್ಕರದಲ್ಲೇ. ರಾಮರಿಗೆ ಪಿತೃವಿಯೋಗ ಗೋದಾವರಿ ಪುಷ್ಕರದಲ್ಲೇ. ಕರ್ಣನಿಗೆ ಮಾತೃವಿನಿಂದ ದೂರ, ಎಳೆ ಮಗುವಾಗಿದ್ದಾಗಲೇ ಗೋದಾವರಿ ಪುಷ್ಕರದಲ್ಲಿ ದೂರ. ಪಾಂಡವರು ಅಜ್ಞಾತವಾಸಕ್ಕೆ ಹೋಗಿದ್ದು ಗೋದಾವರಿ ಪುಷ್ಕರದಲ್ಲೇ. ಪರಶುರಾಮರು ತಂದೆಯಿಂದ ಹೋಗಪ್ಪ ತೀರ್ಥಕ್ಷೇತ್ರ ಹೋಗು ಅಂತೇಳಿ ಶಾಪ ತಗೊಂಡು ತೀರ್ಥಕ್ಷೇತ್ರಕ್ಕೆ ಒಬ್ಬ ಬ್ರಾಹ್ಮಣನಾದವನು ಇಷ್ಟು ದೊಡ್ಡ ಬೀಭತ್ಸ ಸೃಷ್ಟಿಸಬಹುದಾ? ನೀನು ಬ್ರಾಹ್ಮಣನ
ಬ್ರಹ್ಮವಿದ್ಯೆ ಕಲಿಸುವವನ, ಉಪನಿಷತ್ತು ವೇದ ಕಲಿಸುವವನೇ ಕತ್ತಿ ಹಿಡಿದು ಈ ತರ ಮಾಡಿದ್ರೆ ಎಲ್ಲಿಯ ಸಂಬಂಧ ಇದು ಅಂತ ಖುದ್ದು ಜಮದಗ್ನಿಗಳಿಡತಕ್ಕಂತ ಒಂದು ಶಾಪ. ಅಮ್ಮ ಅಪ್ಪನಿಂದ ದೂರ ಆಗಿದ್ದು ಪರಶುರಾಮರು ಕೂಡ ಆಚಾರ್ಯರಲ್ಲೇ ಶ್ರೇಷ್ಠ ಆಚಾರ್ಯರು. ಪರಶುರಾಮಾಚಾರ್ಯರು ಇವತ್ತಿಲ್ಲ ಅಂದ್ರೆ ನಮಗೆ ಶೃಂಗೇರಿ ಇಲ್ಲ, ಶೃಂಗಗಿರಿ ಇಲ್ಲ, ಮಂಗಳೂರಿಲ್ಲ, ಕೇರಳ ಇಲ್ಲ, ಇವೆಲ್ಲ ಪರಶುರಾಮ ಕ್ಷೇತ್ರಗಳು. ಆ ಪುಣ್ಯಾತ್ಮ ನಮ್ಮ ನಂಜುಂಡೇಶ್ವರ ಇಲ್ಲ. ಅಂತ ಪರಶುರಾಮಾಚಾರ್ಯರು ಕೂಡ ಗೋದಾವರಿ ಪುಷ್ಕರದಲ್ಲಿ ಅಮ್ಮ ಅಪ್ಪನಿಂದ ದೂರ ಆಗ್ಬೇಕಾದಂತ ಪರಿಸ್ಥಿತಿ. ಕಟ್ಟ ಕಡೆಗೆ ನೆನಪಿಟ್ಟುಕೊಳ್ಳಿ, ನನ್ನ ಶಿವ, ನನ್ನ ಶಿವಯ್ಯ, ನನ್ನ ಸದಾಶಿವ ಕೂಡ ವಿಷ ನುಂಗಿದ್ದು ಆ ಒಂದು ಕ್ಷೀರ ಸಮುದ್ರದಲ್ಲಿ ಆ ಒಂದು ಅಮೃತಕ್ಕೋಸ್ಕರ ಮಂಥನ ಮಾಡಿದ್ರಲ್ಲ ವಾಸುಕಿನ ಹಾಕೊಂಡು, ಆಗ ಬಂದ ವಿಷವನ್ನ ನುಂಗಿದ್ದು ಕೂಡ ನನ್ನ ಶಿವಯ್ಯ ಗೋದಾವರಿ ಪುಷ್ಕರದಲ್ಲೇ. ಅಂತ ಒಂದು ಗೋದಾವರಿ ಪುಷ್ಕರವನ್ನ ನೋಡಲಿದ್ದೇವೆ ಅತಿಸಾರ ಯೋಗದಲ್ಲಿ. ನನ್ಗೆ ಅದೇ ಭಯ. ರೆಡಿಯಾಗಿ ಸುಮ್ಮನೆ ಖರ್ಚು ಮಾಡ್ತೇವೆ. ಸುಮ್ಮನೆ ನಮ್ ಗುರುಗಳು ಒಂದು ಕಾರು ರಿಪೇರಿ ಆಗಿ ವಾಪಸ್ ತಂದ್ಬಿಟ್ರು. 5 ವರ್ಷದಿಂದ ಒಂದು ಕೇಸು ಇನ್ನೊಂದು ಅಂತ ತಲೆ ಕೆಡ್ಸ್ಕೊಂಡು ಬೇಜಾರಾಗಿ ತಂದಿಟ್ಕೋಬಿಟ್ರು. ಅದನ್ನ ಎಕ್ಸ್ಚೇಂಜ್ಗೆ ನೀವು ನಂಬಲ್ಲ, 4 ತಿಂಗಳಿಂದ ಗುರುಗಳೇ ಏನ್ ಗುರುಗಳೇ ಇದು ಯಾಕೆ ಎಕ್ಸ್ಚೇಂಜ್ ಮಾಡ್ತಿಲ್ಲ, ಇದು ಮೊದಲೇ ಬೆಂಕಿ 2 ಸಲ ಬಿದ್ದಿದ್ದಲ್ಲ, ತಂದಿಟ್ಕೊ. ಇಲ್ಲೋ ಗೋದಾವರಿ ಪುಷ್ಕರ ಅತಿಸಾರ ಯೋಗ ಬೇರೆ ಬರೋದಿದೆ, ಗಂಗಾ ಪುಷ್ಕರ ಬೇರೆ, ಇವನು ಬೇರೆ ದೊಡ್ಡವನು ಹಿಂಗ್ ಬೇರೆ ಬಂದು ಕೂತ್ಕೋತಾನೆ. ದೊಡ್ಡವನೇ ಚಿಕ್ಕ ಮಗು ತರ ಆಗ್ಬಿಟ್ರೆ ಯೋಚನೆ ಮಾಡಿ ನೋಡಿ. ದೊಡ್ಡವರು ಚಿಕ್ಕ ಮಕ್ಕಳ ತರ ಜಿಗಿದ್ರೆ, ಹಾರಿದ್ರೆ, ದುಡುಕಿದ್ರೆ ಅದೊಂದು ದಳದಳ ಭಯ ಆಗತಕ್ಕಂತ ಒಂದು ಯೋಚನೆ, ಆಲೋಚನೆ, ಧಾವಂತ ಅನ್ನತಕ್ಕಂಥದ್ದು ಅಲ್ಲಿ ನಡೀತಿದೆ. ತುಂಬಾ ದೊಡ್ಡವನು ಕರ್ಮಾಧಿಪತಿ 30 ತಿಂಗಳು ಅನ್ನತಕ್ಕಂಥದ್ದು. ದಯಮಾಡಿ ಇದನ್ನ ನಿಮ್ಮ ಆತ್ಮೀಯರಿಗೆ ಎಲ್ರಿಗೂ ಶೇರ್ ಮಾಡಿ. ಯಾರು ಕುಜ ಕೇತು ಸಾರದಲ್ಲಿರೋದ್ರಿಂದ ನೋ, ಬೆಳೆಗಾರರಿಗೆ ಸಂಕಷ್ಟ, ಎಚ್ಚರಿಕೆ. ಬೇಗ ದುಡ್ಡು ಮಾಡ್ಬೇಕು ಅಂತ ಮದ್ದುಗಳು ಹೊಡಿಸುವಂತದ್ದು, ಇನ್ನೊಂದು ಹೊಡಿಸ್ತಕ್ಕಂಥದ್ದನ್ನ ಬೆಳೆಸೋದು. ಬೇರೆ ಬೇರೆ ಶನಿ ಬುಧನ್ ಸಾರ ಯೂಟ್ಯೂಬ್ ರೀಲ್ಸ್ ಪರಾಕಾಷ್ಠತೆಗೆ ತಲುಪುತ್ತೆ, ಇನ್ಸ್ಟಾಗ್ರಾಮ್ ರೀಲ್ಸ್ ಪರಾಕಾಷ್ಠತೆಗೆ ತಲುಪುತ್ತೆ. ಈ ಬೆಳೆ ಹಾಕ್ಬಿಟ್ರೆ 1 ಕೋಟಿ ರೂಪಾಯಿ ಸಂಪಾದಿಸ್ಬಿಡ್ಬೋದು ಅಂತ ಹೇಳಿ ಬೊಗಳೆ ಬಿಡ್ತಕ್ಕಂಥ ರೀಲ್ಸ್ ಎಲ್ಲ ಶುರು ಆಗ್ಬಿಡುತ್ತೆ. ಅವರ ರೀಲ್ಸ್ ದೊಡ್ಡದಾಗಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ತುಂಬಾ ಅಸಹ್ಯದ ಪರಮಾವಧಿಗೆ ಮನುಷ್ಯ ಏನೇನೋ ಸುಳ್ಳು ಹೇಳೋದು, ಯಾವ್ದಾವ್ದೋ ಸೆದೆ ಸೊಪ್ಪೆಲ್ಲ ತಗೊಬಂದು ಸುಳ್ಳು ಹೇಳೋದು, ಏನೇನೋ ಆರ್ಗ್ಯಾನಿಕ್ ಅನ್ನೋದೇ ಇಲ್ಲ. ಅದನ್ನು ಕೂಡ ಇದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತಕ್ಕಂಥದ್ದು ಸುಳ್ಳು ಹೇಳೋದು. ಕುಜ ಕೇತು ಸಾರದಲ್ಲಿದ್ದ ಊಟ ವಿಷವಾಗುತ್ತೆ, ಗಾಳಿ ವಿಷವಾಗುತ್ತೆ. ಏನೋ ಒಂದು ದೊಡ್ಡ ವೈರಸ್ಸು ಆಪತ್ತು ನಮ್ಮ ಶಕ್ತಿಯನ್ನ ಹುಡುಗಿಸ್ಲಿಕ್ಕೆ ಬರುತ್ತಿದೆ. ಜಾಗ್ರತೆ. ಯಾರೂ ಇನ್ನ ರಿಸ್ಕ್ ತಗೊಳಕ್ ಹೋಗ್ಬೇಡಿ. ರಿಸ್ಕ್ ತಗೊಂಡು ಇನ್ವೆಸ್ಟ್ ಮಾಡ್ತಾನೆ, ರಿಸ್ಕ್ ತಗೊಂಡು ಮನೆ ತಗೋತಾನೆ, ರಿಸ್ಕ್ ತಗೊಂಡು ಗಾಡಿ ತಗೋತಾನೆ, ರಿಸ್ಕ್ ತಗೊಂಡು ಸುಮ್ಮನೆ ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಗ್ಯಾರಂಟಿ ಕುಜ ಕೇತು ಸಾರದಲ್ಲಿರೋದನ್ನ ಫಸ್ಟ್ ಹೊಡೆಯೋದು ರೈತರಿಗೇನೆ. ನನ್ನ ರೈತರನ್ನ ಕಾಪಾಡೋಕ್ ಇವ್ರು ಯಾರೂ ನಿಲ್ಲೋಲ್ಲ, ನನ್ನ ರೈತದವರಿಗೆ ಬೆಂಕಿ ಹಚ್ತಾರೆ ಅವ್ರ ಬದುಕುಗಳಿಗೆ. ಅವ್ರಿಗೊಂದು ಆರ್ಗನೈಸ್ ಮಾಡೋದು, ಗೈಡೆನ್ಸ್ ಮಾಡೋದು, ಒಂದು ಸೇಫ್ಟಿ ಮಾಡೋದು, ಯಾವುದಕ್ಕೂ ನಿಲ್ಲುವುದಿಲ್ಲ. ನನಗಿರೋ ಆತಂಕ ಅದೇ. ನೆಕ್ಸ್ಟ್ ಇಸ್ ಅ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ. ಡ್ರೈವರ್ಸು ಸ್ವಂತ ಗಾಡಿ ಹಾಕೊಂಡಿರೋ ಆಟೋ ಡ್ರೈವರ್, ಟ್ಯಾಕ್ಸಿ ಡ್ರೈವರ್, ಇನ್ನೊಂದು ಟ್ರಕ್ಕು ಅದು ಇದು ಅಂತ ಇಟ್ಕೊಂಡಿದಾರಲ್ವಾ, ಅವರ ಬದುಕಿಗೆ ಶಕ್ತಿಕಾರಕ ಅನ್ನಕ್ಕೆ, ಬೆಂಕಿಕಾರಕ ಅನ್ನಕ್ಕೆ, ಹೋಟೆಲ್ ಇಂಡಸ್ಟ್ರಿಗೆ ಹೊಡೆತ, ರಿಯಲ್ ಎಸ್ಟೇಟ್ಗೆ ಹೊಡೆತ, ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಗೆ ಹೊಡೆತ, ದೊಡ್ಡದಾದಂತ ಒಂದು ಪವರ್ ಶಾರ್ಟೇಜ್ಗಳೆಲ್ಲ ಆಗತಕ್ಕಂಥದ್ದು ಒಂದು ಮುನ್ಸೂಚನೆ ಬಂದು ನಿಲ್ಲತಕ್ಕಂಥದ್ದಾಗುತ್ತೆ. ದುಡುಕ್ಬೇಡಿ, ಜಾಗ್ರತೆ. ಬರ್ದಿಟ್ಕೊಳ್ಳಿ, ನಿಮ್ ಸ್ನೇಹಿತರಿಗೆ ಶೇರ್ ಮಾಡಿ. ನನ್ಗೆ ಇದರಿಂದ ಬರೋದೇನು ಇಲ್ಲ ಮಕ್ಕಳ. ಗ್ರಹಗಳು ನಮ್ಮನ್ನ ಈ ತರ ವಿವೇಚನೆ ಇಲ್ಲದೆ ಎಳೆಯತಕ್ಕಂಥದ್ದಾಗುತ್ತೆ, ಎಳೆಯುತ್ತೆ, ಸೆಳೆಯುತ್ತೆ. ಕುಜ ಕೇತು ಸಾರದಲ್ಲಿ ಗರ್ಭಕ್ಕೆ ದೋಷಗಳಾಗ್ತಕ್ಕಂಥದ್ದಾಗುತ್ತೆ, ಮಕ್ಕಳಾಗಲು ಕಷ್ಟವಾಗುತ್ತದೆ, ಇಂಪಾರ್ಟೆನ್ಸಿ ಪ್ರಾಬ್ಲಮ್ಸ್ ಶುರು ಆಗತಕ್ಕಂಥದ್ದಾಗುತ್ತೆ, ವೀಕ್ನೆಸ್ ಶುರು ಆಗ್ತಕ್ಕಂಥದ್ದಾಗುತ್ತೆ, ಪ್ರಾಪರ್ ಎಗ್ ರಿಲೀಸ್ ಆಗೋಲ್ಲ. 10ರಲ್ಲಿ 9 ಜನಕ್ಕೆ PCOD ಪ್ರಾಬ್ಲಮ್ಸ್, PCOS ಪ್ರಾಬ್ಲಮ್ಸ್
ಶುರು ಆಗ್ತಕ್ಕಂಥದ್ದಾಗುತ್ತೆ. ಗಂಡಸರಲ್ಲೇ ನಪುಂಸಕತ್ವ ಬರತಕ್ಕಂಥದ್ದು, ಕೌಂಟಿಂಗ್ ಸಮಸ್ಯೆಗಳಾಗತಕ್ಕಂಥದ್ದಾಗುತ್ತೆ. ಪುರುಷತ್ವದ ಶಕ್ತಿ ಕುಂದಿಸ್ತಕ್ಕಂಥದ್ದಾಗುತ್ತೆ. ಶಕ್ತಿ ಇರಲ್ಲ, ದುಡಿಯೋ ಶಕ್ತಿ ಇರಲ್ಲ. ದುಡಿದ್ರು ಕೂಡ ದುಡಿದಿರೋ ಒಂದು ಸಂಪಾದನೆ ಮೀರಿದಂತ ಖರ್ಚು ವೆಚ್ಚಗಳಲ್ಲಿ ಒದ್ದಾಡಿ ಬಿಡ್ತಕ್ಕಂಥದ್ದಾಗುತ್ತೆ. ಯಾರನ್ನೋ ನಂಬಿ ಬೇರೆ ಇನ್ವೆಸ್ಟ್ಮೆಂಟ್ ಈ ತರದೆಲ್ಲ ಮಾಡಿ ಪೆಟ್ಟು ತಿನ್ನತಕ್ಕಂಥದ್ದಾಗುತ್ತೆ. ವೆರಿ ವೆರಿ ಕೇರ್ಫುಲ್, ವೆರಿ ಕೇರ್ಫುಲ್. ಈ ಒಂದು ಶನಿಯ ಒಂದು ಬದಲಾವಣೆಯ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಇನ್ನಷ್ಟು ಹಂಚ್ಕೋತೇನೆ, ತಿಳಿಸ್ಕೊಡ್ತೇನೆ. ರಾಶಿಯಾಂತರ್ಗತವಾಗಿ ಮೇಷರಾಶಿಗೆ ಬುಧ ಬಾಧಕ ಅಂಥದ್ದು. ಬುಧನ ಸಾಂಗತ್ಯದಲ್ಲಿ ಶನಿ 12ನೇ ಮನೇಲಿ ಬರೋದು ಕನ್ಫರ್ಮ್ ವಿಪರೀತ ರಾಜಯೋಗ. ಅಂದ್ರೆ ದಿಢೀರ್ ಒಂದು ಒಳ್ಳೆ ಲಾಭದ ತರ ಕಾಣಿಸುತ್ತೆ, ಬಟ್ ಅಷ್ಟೇ ತಿವಿಯತಕ್ಕಂಥದ್ದಾಗುತ್ತೆ. 3ನೇ ಮನೆ 6ನೇ ಮನೆ ಅಧಿಪತಿಯ ಸಾರದಲ್ಲಿ ಶನಿ ಬಂದು 12ನೇ ಮನೇಲಿ ಕುತ್ಕೋತಾನೆ. ದೊಡ್ಡ ಲಾಟ್ರಿ ಹೊಡೆದಾಗ ತೋರಿಸಿ ಮುಂದೆಲ್ಲ ಹಾಕೊಂಡು ಚುಚ್ಚಿಬಿಡ್ತಾರೆ. ನಿಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗಿ ನಿಲ್ಲಿಸ್ಬಿಟ್ಟು ನಮ್ ದಂಡನಾಯಕ ಅವಾಗಿರೋದೆಲ್ಲ ಅದೇ. ಒಂದ್ 10 ಸೀಟ್ ಕಡಿಮೆ ಆಗಿರೋದಕ್ಕೆ ಆಟ ಪಾಠ ಓಟ ಎಲ್ಲ ನಡೀತಿದೆ ನೋಡಿ. ವಿಪರೀತ ರಾಜಯೋಗ ಅಂದ್ರೆ ಅದೇ. ಕೊಟ್ಟಾಗೆ ಕೊಟ್ಟ ಶಿವ, ಬಡದ ಹಾಗೆ ಬಡದ ಶಿವ ಅನ್ನತಕ್ಕಂಥದ್ದು ಆಗುತ್ತೆ. ಬಡದು ಒಡೆದು ಕುಂತಿರ್ತೀವಿ, ಕಕ್ಕಲಾರಿವಿ ಇರಲಾರಿವಿ, ಇದೆಲ್ಲ ಇದೆ. ಹಂಚ್ಕೋತಾನೆ, ಬಿ ರೆಡಿ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗ್ಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಪೂರ್ವಭಾದ್ರ ನಕ್ಷತ್ರ ಗುರುವಿನ ನಕ್ಷತ್ರ. ಗುರುಸಾರದಲ್ಲೇ ಇದ್ದು ವಿಶೇಷವಾಗಿ ಚಂದ್ರನ ಮೇಲೆ ಗಮನ. ರಾಹುವಿನ ಒಂದ್ ಸ್ವಲ್ಪ ವ್ಯಗ್ರತ್ವವನ್ನ ತುಂಬಾ ಕಡಿಮೆ ಮಾಡ್ತಕ್ಕಂಥ ಒಂದು ದಿನ. ಮೇಷರಾಶಿ ಚೆನ್ನಾಗಿದೆ, ವೃತ್ತಿಪರವಾಗಿ ಉದ್ಯೋಗ ಪರವಾಗಿ. 11ನೇ ಮನೆಯಲ್ಲಿ ಚಂದ್ರ ಗುರುಸಾರದಲ್ಲಿದ್ದು ಗುರುವಿನ ದೃಷ್ಟಿ ಇರೋದ್ರಿಂದ, ರಾಹು ಜೊತೆಯಲ್ಲಿರೋದ್ರಿಂದ ಮೆಡಿಸಿನ್ಸ್, ಫಾರ್ಮಸಿ, ಆಯುರ್ವೇದ, ಸಿದ್ಧ, ಸ್ಪೋರ್ಟ್ಸು, ಪೊಲೀಸು, ಡಿಟೆಕ್ಟಿವ್, ಕಂಡುಹಿಡಿಯೋದು, ಮೈನಿಂಗು, ಇಂತಹ ಒಂದು ಪೋಸ್ಟ್ ಮಾರ್ಟಮ್, ಫಾರೆನ್ಸಿಕ್ ಸೈನ್ಸು, ರಸಗೊಬ್ಬರ, ಇಂತಹ ಒಂದು ವೃತ್ತಿ ಉದ್ಯೋಗಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ತುಂಬಾ ಅನುಕೂಲ. ಬ್ಯೂಟಿಫುಲ್ ಡೇ. ವೃಷಭ ರಾಶಿ ನಾಟ್ಯ, ಸ್ಪೋರ್ಟ್ಸು, ವೇದ, ಹೋಮ, ಹವನ, ತಾಂತ್ರಿಕ, ಟೆಕ್ನಾಲಜಿ, ಇಂಜಿನಿಯರಿಂಗ್, ಸ್ಪೇಸ್ ಇಂಜಿನಿಯರಿಂಗ್, ಮೈನಿಂಗ್ ಇಂಜಿನಿಯರಿಂಗ್, ಇಂತಹವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು. ಡ್ರೋನ್ ಇಂಜಿನಿಯರಿಂಗ್, ರಸಗೊಬ್ಬರ, ನೀರಾವರಿ, ಅಂಡರ್ ವಾಟರ್ ಸಿವೇಜ್ ಸಿಸ್ಟಮ್, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ವೃತ್ತಿ ಉದ್ಯೋಗ ತುಂಬಾ ಅನುಕೂಲ. ಮಿಥುನ ರಾಶಿ ಟೀಚರ್, ಡಾಕ್ಟರ್, ಅಡ್ವೈಸರ್, ಪ್ಯಾರಾಮೆಡಿಕಲ್ಸ್, ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಕರ್ಕಾಟಕ ರಾಶಿ ಉದ್ಯೋಗ, ಒತ್ತಡ, ಖರ್ಚು, ಮಕ್ಕಳು, ಮನೆ, ಕುಟುಂಬ, ಸ್ವಲ್ಪ ಏರುಪೇರು, ಓಡಾಟ, ಸುತ್ತಾಟ, ದಣಿಯತಕ್ಕಂಥ ಭಾವ. ತೊಂದರೆ ಏನಿಲ್ಲ, ಒಳ್ಳೇದಕ್ಕೆ ಖರ್ಚು ಮಾಡ್ತೀರಿ. ಅಷ್ಟಮದಲ್ಲಿ ಚಂದ್ರ, ಸೊ ನೀರಲ್ಲಿ ಹೋದಾಗ ಹೋಗುತ್ತೆ. ಸೊ ನೀವು ಅಷ್ಟೇ, ಈ ಗಾಡಿ ತಗೋತೀನಿ, ಆ ಗಾಡಿ ತಗೋತೀನಿ, ಮೊಬೈಲ್ ತಗೋತೀನಿ, ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಏನು ಒಬ್ಬಳಿ ಕೈಯಲ್ಲಿ ಸ್ವಲ್ಪ. ಎಲ್ಲ ರಾಶಿಯವರು ದುಡ್ಡು ಇಟ್ಟುಕೊಳ್ಳಿ. ಕೀಪ್ ಕ್ಯಾಶ್ ಇನ್ ಯೋರ್ ಅಕೌಂಟ್ ಆರ್ ಹ್ಯಾಂಡ್. ಕೈಯಲ್ಲಿ ಒಂದಷ್ಟು ದುಡ್ಡು ಇಟ್ಕೊಂಡಿರಿ. ಸುಮ್ಮನೆ ಹೋಗ್ಬಿಟ್ಟು ನೋಡಿ, ನನ್ನ ಮೊಬೈಲ್ ತಗೊಂಡು ಸುಮಾರು ಒಂದು 7 ವರ್ಷ ಆಗಿದೆ.
ಹಾಗಂತ ನೀವು 7 ವರ್ಷನೇ ಇಟ್ಕೋಬೇಕು ಅಂತಲ್ಲ. ಏನು ಎಷ್ಟು ಸೆಲ್ಫಿ ತೆಗಿತೀವಿ, ಎಷ್ಟು ಫೋಟೋಸ್ ತೆಗೆದ್ಬಿಡ್ತೀವಿ, ಏನು ಪ್ರಯೋಜನ? ಬರೀ ಫೋಟೋಸ್ ಹೊಡೆಯೋದು, ಬರೀ ಸೆಲ್ಫಿ ಹೊಡೆಯೋದು. ಐಟೆಕ್ ಆಪಲ್ ಫೋನು, ಅದು ಯಾವುದು S26 ಅಂತೆ, ಸ್ಯಾಮ್ಸಂಗ್ ಅಂತೆ, ಇನ್ನೊಂದಂತೆ, ಇವೆಲ್ಲ ಪಕ್ಕಕ್ಕಿಡಿ ಮಕ್ಕಳು. ನನ್ನ ಮಾತು ಕೇಳಿ. ಇದು ಈ ಬುಧನ ಭಾವದಲ್ಲಿ ಶನಿ ಬಂದಾಗ ಎಲೆಕ್ಟ್ರಾನಿಕ್ಸ್ ಮೂವ್ಮೆಂಟ್ ಮಾಡಿಸ್ತಾನೆ. ಈ ಲ್ಯಾಪ್ಟಾಪ್, ಅದು ಇದು, ಇದೆಲ್ಲ ಬಿಡಿ. ಎಷ್ಟು ಅವಶ್ಯಕತೆ ಇದೆ ಅದರ ಮೇಲೆ ಆದಷ್ಟು ಆಲೋಚನೆ ಮಾಡಿ. ಕಟಕ ರಾಶಿ ಕೂಡ ಅಷ್ಟೇ. ನಿಮ್ಮ ಮೇಲೆ ಏನಾದ್ರೂ ಅಪವಾದಗಳು ಬರೋದು, ಅವಮಾನಗಳು ಬರೋದು, ಸಂಕಟಗಳು ಬರೋದು, ದುಡ್ಡು ಕೊಟ್ಟು ಮೋಸ ಹೋಗೋದು, ಇಂಥದ್ದೊಂದುಂಟು. ಎಚ್ಚರಿಕೆ. ರಾಂಗ್ ಇನ್ವೆಸ್ಟ್ಮೆಂಟ್. ಸಿಂಹ ರಾಶಿ ವಿಲ್ ಬಿ ದ ಬೆಸ್ಟ್ ಡೇ. ಯು ವಿಲ್ ಮೀಟ್ ಬೆಸ್ಟ್ ಪರ್ಸನ್, ರೈಟ್ ಗೈಡೆನ್ಸ್. ತುಂಬಾ ಚೆನ್ನಾಗಿದೆ. ನೀವು ಒಂದು ರೈಟ್ ಅಡ್ವೈಸರ್ ಆಗಿದ್ದೀರಿ. ಬೇರೆಯವ್ರಿಗೂ ಕೂಡ ಒಳ್ಳೆ ಹೆಸರು, ಕೀರ್ತಿ, ಪ್ರತಿಷ್ಠೆ ಸಿಗತಕ್ಕಂತ ತುಂಬಾ ಗೌರವದ ದಿನವಾಗತಕ್ಕಂಥದ್ದು. ಕನ್ಯಾ ರಾಶಿ, ಉದ್ಯೋಗದಲ್ಲಿ ಗೌರವ ಕಳ್ಕೊತೀರಿ. ಎಚ್ಚರಿಕೆ. ಯಾರೋ ನಿಮ್ಮ ಹಿಂದ್ಗಡೆ ಕುತಂತ್ರ. ಯಾಕಂದ್ರೆ 6ನೇ ಮನೆಯಲ್ಲಿ ಗುರು ಬಂತು ಅಂದ್ರೆ ಮರ್ಯಾದೆ ಕೆಡಿಸ್ತಾನೆ. ಸಾಲ ತಗೊಂಡು, ಇನ್ನೊಂದು ಓವರ್ ರಿಸ್ಕ್ ತಗೊಂಡು, ಕುಟುಂಬದವರು, ಹತ್ತಿರದವರು, ಮಿತ್ರರು, ಬಂಧುಗಳು ಅಲ್ಲೊಂದು ಲಾಕ್ ಮಾಡತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಇನ್ನು ವಿಶೇಷವಾಗಿ ತುಲಾ ರಾಶಿ, ಪಂಚಮದಲ್ಲಿ ಚಂದ್ರ, ಗುರುಸಾರ, ಗುರುವಿನ ದೃಷ್ಟಿ. ಸೊ ಆ ಒಂದು ಒತ್ತಡ, ಮನೆಯ ಒತ್ತಡ, ಕೆಲಸದ ಒತ್ತಡ, ಗೌರವದ ಒತ್ತಡ, ಸಂಪಾದನೆಯ ಒತ್ತಡ, ಇವುಗಳ ಒಂದು ಬದಲಾವಣೆಗಳನ್ನ ತೋರಿಸ್ಕೊಡ್ತಕ್ಕಂಥದ್ದು ಚೆನ್ನಾಗಿದೆ. ಒಳ್ಳೆ ಬದಲಾವಣೆ. ಟೀಚರ್ ಆಗಿದ್ದೀರಾ, ಲೆಕ್ಚರರ್ ಆಗಿದ್ದೀರಾ, ಪ್ರೊಫೆಸರ್ ಆಗಿದ್ದೀರಾ, ಗುರು ಆಗಿದ್ದೀರಾ, ಭರತನಾಟ್ಯ ಟೀಚರ್ ಆಗಿದ್ದೀರಾ, ಮ್ಯೂಸಿಕ್ ಟೀಚರ್ ಆಗಿದ್ದೀರಾ, ಮೀಡಿಯಾ ಟೀಚರ್ ಆಗಿದ್ದೀರಾ, ಪತ್ರಿಕಾ ರಂಗ ಟೀಚರ್ ಆಗಿದ್ದೀರಾ. ಫ್ಯಾಂಟಾಸ್ಟಿಕ್. ವೃಶ್ಚಿಕ ರಾಶಿ, ಒಂಚೂರು ಸಮಾಧಾನದ ದಿನ. ಗುರು ಅಷ್ಟಮದಲ್ಲಿದ್ದರೂ ಕೂಡ ಸುಖಭಾವದಲ್ಲಿರೋ ರಾಹುವಿನ ಆ ಒಂದು ದೋಷವನ್ನ ಭಾಗ್ಯಾಧಿಪತಿ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಪ್ರಭಾವದಲ್ಲಿರೋದ್ರಿಂದ ಒಂದ್ ಸ್ವಲ್ಪ ತಿಳಿ ಮಾಡಿಸ್ತಕ್ಕಂಥದ್ದಾಗುತ್ತೆ. ವೃತ್ತಿ, ಕುಟುಂಬ. ಬಟ್ ಆದ್ರೂ ಸ್ವಲ್ಪ ಓವರ್ ಕಮಿಟ್ಮೆಂಟ್ ತಗೋತೀರಿ. ಗ್ಯಾರಂಟಿ. ನಿಮ್ಮ ಮನೆಯವರು ನಿಮ್ಮನ್ನ ಕೈ ಬಿಟ್ಬಿಡ್ತಾರೆ. ವೃಶ್ಚಿಕ ರಾಶಿಯವರಿಗೆ ರಾಮನೇ ಹನುಮರನ್ನ ಕೈ ಬಿಟ್ಬಿಟ್ರಂತೆ ಒಂದ್ ಕಾಲ್ಗಟ್ಟಿಗೆ, ಯಾವುದೋ ಒಂದು ವಿಚಾರಕ್ಕೆ. ಎಷ್ಟಾದರೂ ಕಪಿ ಬುದ್ಧಿಯೇ. ರಾಮಾಂಜನೇಯ ಯುದ್ಧ ಪಿಕ್ಚರ್ ನೋಡಿ. ಎಷ್ಟಿದ್ರು ನೀನ್ ಕಪಿ ಅಲ್ವೇನೋ ಅಂದ್ಬಿಡ್ತಾರೆ. ಹೌದು ಸ್ವಾಮಿ, ಈ ಕಪಿನೇ ಅಲ್ವಾ ಸ್ವಾಮಿ. ಅವತ್ತು ಸೀತಮ್ಮನ್ನ ನೋಡಕ್ ಹೋಗಿತ್ತು, ಅವತ್ತು ಮುದ್ರಾ ಉಂಗುರ ತಂದಿದ್ದು, ಕಣ್ಣೀರ್ ಇಟ್ಕೊಂಡು ಹೇಳುತ್ತೆ. ಸೊ ನನ್ನವರು, ನನ್ನ ಮನೆ, ನನ್ನ ಕುಟುಂಬ, ನನ್ನ ಒಡ ಹುಟ್ಟಿದವರು ಕುಜ ಕೇತು ಸಾರದಲ್ಲಿ ಖಂಡಿತ ಯು ವಿಲ್ ಬಿ ಪಿಂಚ್ಡ್. ತುಂಬಾ ಉರಿತಿರೋ ಗಾಯಕ್ಕೆ ಇನ್ನೊಂದಷ್ಟು ಉಪ್ಪು ಹಾಕ್ಸ್ಕೊಬಿಡ್ತೀರಿ. ನೋಡ್ಕೊಂಡು ಮುಂದಕ್ಕೆ ಹೆಜ್ಜೆ ಹಾಕಿ. ಬೇಡ ಆತ್ಮೀಯ, ಮಿತ್ರ, ಬಂಧು, ರಿಸ್ಕ್, ಶೂರಿಟಿ ಕೊಡೋದು, ಇದು ಮಾಡೋದು, ಇದೇನು ಬೇಡ. ಇನ್ನು ವಿಶೇಷವಾಗಿ ಧನುಸು ರಾಶಿ, 3ನೇ ಮನೆಯಲ್ಲಿ ಚಂದ್ರ, ಧೈರ್ಯಂ, ಸ್ಥೈರ್ಯಂ, ವಿಜಯಂ, ವಿಕ್ರಮಂ. ಗುರುಸಾರದಲ್ಲಿದ್ದಾನೆ. ಒಳ್ಳೆ ಕಾರ್ಯಕ್ಕೆ ಯೋಚನೆ ಮಾಡಬೇಡಿ. ಒಳ್ಳೇದ್ ಮಾಡ್ಬೇಕಂದ್ರೆ ಯೋಚನೆ ಮಾಡಬೇಡಿ. ಚೆನ್ನಾಗಿದೆ. ಲಾಯರ್ ಆಗಿ, ಅಡ್ವೊಕೇಟ್ ಆಗಿ, ಪಬ್ಲಿಕ್ ಸರ್ವೆಂಟ್ ಆಗಿ, ಪಬ್ಲಿಕ್ ಫಿಗರ್ ಆಗಿ, ಬ್ಯೂಟಿಫುಲ್ ಡೇ ಅಂತಹ ಒಂದು ವೃತ್ತಿ ಕೆಲಸದಲ್ಲಿ ಇರ್ತಕ್ಕಂಥವರಿಗೆ. ಮಕರ ರಾಶಿಗೆ ಚಂದ್ರ ಗುರುಸಾರ, ಸ್ವಲ್ಪ ಖರ್ಚಿನ ದಿನ. ಮನೆಗೋಸ್ಕರ ಓಡಾಟ, ಆರೋಗ್ಯ ನೋಡ್ಕೊಳ್ಳಿ. ಆರೋಗ್ಯ, ಅದರಲ್ಲೂ ನಿಮಗೆ ಇನ್ನೊಂದು 5 ತಿಂಗಳಲ್ಲಿ ರಾಹು ಬಂದು ನಿಮ್ಮನೆ ಕೂತ್ಕೋತಾನೆ. ಸಪ್ತಮದಲ್ಲಿ ಬಂದು ಕೇತು ಕೂತ್ಕೋತಾನೆ. ಗುರುವೇನೋ ಬರ್ತಾನೆ, ಬಟ್ ಕರೆಕ್ಟ್ ಆಗ ಗುರು 8ನೇ ಮನೆಗೆ ಮೂವ್ ಆಗ್ತಾನೆ. ಅಧಿಚಾರ ಯೋಗದಲ್ಲಿ 100% ಹೇಳ್ತಾನೆ ಯು ವಿಲ್ ಹ್ಯಾವ್ ಅನ್ ಇಂಪ್ಯಾಕ್ಟ್. 6ನೇ ಮನೆ 8ನೇ ಮನೆ ಗುರು ಮೂವ್ಮೆಂಟು ಅಂತ ಹೇಳ್ದ ಅಂದ್ರೆ ಅದು ಇನ್ನೊಂದು ಸಮಸ್ಯೆ ಅಂತಕ್ಕಂಥದ್ದು. ಈ 1 ವರ್ಷದಿಂದ ನೋಡ್ತಿದ್ದೀರಿ. ಎಲ್ಲೋ ಎಷ್ಟು ಪರಿಶ್ರಮ ಹಾಕಿದ್ರು ಕೂಡ ಅರ್ಧ ಬಲ ಅಂದಿದ್ದು ಈಗ ಒಳ್ಳೆ ಬಲ ಬಂದ್ರು ಕೂಡ ಆರೋಗ್ಯದ ಮೇಲೆ ತುಂಬಾ ಗಮನ ಇಟ್ಕೊಳ್ತಕ್ಕಂಥದ್ದು ಮಾಡಿ. ಊಟದ ಮೇಲೆ ಬಾಯಿ ಕಂಟ್ರೋಲ್ ಇರೋದಿಲ್ಲ, ಜಾಗ್ರತೆ. ಯಾವ್ದಾದ್ರು ದುರ್ಗಾ ಆರಾಧನೆ. ಚೆನ್ನಾಗಿದೆ. ವೃತ್ತಿಪರವಾಗಿ ಬ್ಯೂಟಿಫುಲ್ ಡೇ, ರೆಸ್ಪೆಕ್ಟಬಲ್ ಡೇ. ಕುಂಭ ರಾಶಿ, ಬ್ಯೂಟಿಫುಲ್ ಇರೋ ರಾಹು ನಿಮಗೊಂದು ಭಾರ, ಒತ್ತಡ, ಎಳೆದಾಟ ಆಗ್ತಿದ್ದಂತ ಒಂದು ಭಾವ. ಅದನ್ನ ಇವತ್ತು ಸ್ವಲ್ಪ ತಿಳಿಯಾಗಿಸ್ತಾನೆ. ನಿಮ್ ಕೆಲಸ ಕಾರ್ಯ ಒಂದು ರೀತಿ ರಾಹು ನಿಮ್ಮನ್ನ ಗೊಂದಲಕ್ಕಿಟ್ಟಿದ್ದಾನೆ. ಸುಮಾರು 10 ತಿಂಗಳಿಂದಲೂ ಗೊಂದಲ ಇದೆ. 10-12 ತಿಂಗಳಿಂದ. ಇನ್ನು 5-6 ತಿಂಗಳು ಹೋಗ್ಬೇಕು. ನವೆಂಬರ್ ಬರ್ಬೇಕು ಆ ತಿಳಿ ಆಡ್ಲಿಕ್ಕೆ. ಕೇತು 6ನೇ ಮನೆಗೆ ಬಂದ್ಬಿಡ್ತಾನೆ. ಫ್ಯಾಂಟಾಸ್ಟಿಕ್. ಗುರು ನೋಡಿ ಆಗ ನಿಮಗೆ 7ನೇ ಮನೆಗೆ ಬರ್ತಾನೆ.
ನೋಡಿ, ರಾಹು ಕೇತುಗಳು ಬದಲಾಗ್ತಿದ್ದ ಹಾಗೆ ಗುರುವಿನ ಮೂವ್ಮೆಂಟ್ ನಡೀತು. ಕೆಟ್ಟವ್ರು ದೂರ ಆಗ್ತಿದ್ದಾಗೆ ಒಳ್ಳೆಯವ್ರ ಹತ್ರ ಬರ್ತಾರೆ. ಅದನ್ನ ಹೇಳುದು, ಒಳ್ಳೆಯವ್ರ ಹತ್ರ ಬರುವಾಗ ಕೆಟ್ಟವ್ರು ದೂರ ಆಗ್ತಾರೆ. ಸೊ ಇವತ್ತಂತದೊಂದು ದಿನ. ಸೊ ಯಾವುದೋ ಒಂದು ದುಡುಕು, ದುಡಿಮೆ, ಓಡಾಟ, ಸುತ್ತಾಟ, ಎಲ್ಲೋ ಎಳೆದಾಟ ಇದ್ದಿದ್ದಕ್ಕೆ ಒಂದು ಬ್ಯೂಟಿಫುಲ್ ಒಂದು ಗೈಡೆನ್ಸ್ ಆಗ್ತಕ್ಕಂಥದ್ದಾಗುತ್ತೆ. ಚೆನ್ನಾಗಿದೆ. ವೃತ್ತಿಪರವಾಗಿ ಟೀಚರ್, ಮೆಡಿಸಿನ್, ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ಸ್, ವಸ್ತ್ರಗಳು, ದೈವಿಕ ವಿದ್ಯೆಗಳು, ರಹಸ್ಯ ವಿದ್ಯೆಗಳು, ತಾಂತ್ರಿಕ ವಿದ್ಯೆಗಳು, ಜ್ಯೋತಿಷ್ಯ ವಿದ್ಯೆಗಳು, ಬರವಣಿಗೆಗಳು, ಲೇಖನ, ಮೆಡಿಸಿನ್, ನರ್ಸಿಂಗ್, ಇಂತಹ ಒಂದು ವೃತ್ತಿ ಉದ್ಯೋಗ ಅನುಕೂಲ. ಮೀನರಾಶಿ, ಚಂದ್ರ 12ನೇ ಮನೆ, ಗುರು ಸಾರ, ಒಳ್ಳೇದಕ್ಕೆ ಖರ್ಚು ಮಾಡ್ತೀರಾ. ಆಕಸ್ಮಿಕ ದೈವ ದರ್ಶನ, ಗುರು ದರ್ಶನ, ಪ್ರೀತಿ ಪಾತ್ರರ ದರ್ಶನ, ಆತ್ಮೀಯರ ಆಗಮನ, ಇಲ್ಲ ನೀವು ಆತ್ಮೀಯರ ಮನೆಗೆ ಹೋಗಿ ಬರ್ತಕ್ಕಂಥದ್ದು ಚೆನ್ನಾಗಿದೆ. ಡೋಂಟ್ ವರಿ, ಫ್ಯಾಂಟಾಸ್ಟಿಕ್. ಒಂದು ಪ್ರಸಾದ ಬಂದು ಸೇರೋದು, ಒಂದು ಆತ್ಮೀಯರ ಜೊತೆ ಮಾತನಾಡೋದು, ಇವೆಲ್ಲವೂ ಆಗತಕ್ಕಂಥ ಒಂದು ಭಾವ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.